ಪ್ರೇಮ ಬರಹ ಹೆಲಿಕಾಪ್ಟರ್ ಶಾಟ್ ತೆಗಿಬೇಕು ಅಂತೇಳಿ ಏನ್ ಮಾಡಿದ್ರು, ಬೆಂಗಳೂರಿಗೆ ಪ್ಲಾನ್ ಮಾಡ್ಕೊಂಡ್ ಬಂದ್ರು. ತಮಿಳ್ ಪಿಕ್ಚರ್ ಬೇರೆ ಹೇಳ್ತೀರಾ, 75,000 ಆಗತ್ತೆ ಅಂದ್ರು. ಮಾಡಾಯ್ತು, 25 ಅಡ್ವಾನ್ಸ್ ಕೊಟ್ಟಾಗೋಯ್ತು, ಎಲ್ಲ ಆಗೋಯ್ತು. ಅವಾಗ ಶ್ರೀಕಂಠ ದತ್ತ ಹೊಡೆಯರ್ರಿ 1.5 ಲಕ್ಷ ಕೊಟ್ರೆ ಮಾಡಿಲ್ದ್ರಿ ಬೇಡ. ಅದು ನಮ್ಮ ಕನ್ನಡದಲ್ಲಿ ಅರ್ಜುನ್ ಸರ್ಜಾ ಮಾಡ್ತಾ ಇರೋ ಸರ್, ನನಗೆ ಅವೆಲ್ಲ ಗೊತ್ತಿಲ್ಲ ರೀ. ಚೈನಾ ಗೆಟ್ನವ್ರು ಒಳ್ಳೆ ಪೇಮೆಂಟ್ ಕೊಡೋರು, ಒಳ್ಳೆ ಪೇಮೆಂಟ್, ಸೆಟ್ಟಿಗೆ 2 ಕೋಟಿ. ಕಳಿಸಿಯಪ್ಪ, ಯಾರು ಬಂದಾನ ನೋಡ್ತೀವಿ ಅಂತಾರ. ಆ ಪ್ರಚಾರ ನೋಡ್ಬಿಟ್ಟು ದಿನಾ ಜನಗಳು ನುಗ್ಗೋಕ್ ಶುರು ಮಾಡ್ಬಿಟ್ರಲ್ಲಿ. ಬಂದವ್ರಲ್ಲ ಹಿಂಗ್ ಮುಟ್ ನೋಡ್ತಾರ ಅದನ್ನ ಸೆಟ್ನ. ಅರ್ಜುನ್ ಸರ್ಜನ್ ಏನಂದ್ರೆ ನೋಡಿ, ಈಗ ಇವತ್ತು ಅವನು ಒಳ್ಳೆ ನಟ, ನಿರ್ಮಾಪಕ, ನಿರ್ದೇಶಕ, ಒಳ್ಳೆ ಸೆಟಲ್ಡ್ ಆರ್ಟಿಸ್ಟ್. ಇದೇ ಅರ್ಜುನ್ ಸರ್ಜಾ ಜೋಸೈಮನ್ ಡೈರೆಕ್ಷನ್ ಒಂದು ಸಿನಿಮಾಕ್ಕೆ ನಾವು ಮಂಗಳೂರಲ್ಲಿ ಶೂಟಿಂಗ್ ಮಾಡುವಾಗ ಔಟ್ಡೋರ್ ಅನ್ಕೊಳ್ಳೆ ಮಾಮೂಲಿ 5:15, 5:45 ರೆಡಿ ಇರ್ಬೇಕು ತಾನೆ. ಇವನು 5:15 ಆದ್ರೂ ಮಲಗಿರೋನು. ನಾನು ಹೋಗ್ಬಿಟ್ಟು ಗಲಾಟೆ ಮಾಡೋದು, ಅಲ್ಲಪ್ಪ ಔಟ್ಡೋರ್ ಇದು, 5:15 ನೀನು ಸ್ನಾನಗೇನ ಮಾಡ್ಕೊಂಡು ರೆಡಿ ಇರಬೇಕು ಹೊರಡಕ್ಕೆ. ಪ್ಲಸ್ ನೀವು ಬಾಡಿ ಬಿಲ್ಡರ್ ಬೇರೆ, ಸೊ 4 o'clock ಹೇಳ್ಬೇಕು ನೀನು. ಜಿಮ್ ಮಾಡ್ಕೊಂಡು ರೆಡಿಯಾಗಿ ನೀನಿನ್ನು 5:15 ಮಲಗಿದ್ರೆ ಹೆಂಗಪ್ಪ? ಅಂಕಲ್ ಬೈಬೇಡಿ ಅಂಕಲ್, ಸ್ವಲ್ಪ ಟಯರ್ಡ್ ಆಗಿತ್ತು, ಆಯಿತು ಅಂಕಲ್ ಅಂದ್ಬಿಟ್ಟು ಎದ್ದು ರೆಡಿಯಾಗೋನು. ಏನಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಅಷ್ಟೆಲ್ಲ ಇದ್ದವನು ಇವತ್ತವನು ಒಬ್ಬ ಸ್ಟಾರ್ ಆಗಿ ಸೆಟ್ಲ್ ಆಗಿದ್ದಾನೆ. ನಾವು ಎಬ್ಬಿಸ್ತಾ ಇದ್ದವರು ಇನ್ನು ಹಿಂಗೆ ಇದ್ವಿ. ಸೊ ಹಾಗೆ ಅರ್ಜುನ್ ಸರ್ಜಾ ಕೂಡ ಬೇಗ ಎದ್ದು ರೆಡಿ ಆಗಲಿ ಅಂತೇಳಿ ನಾನು ಗಲಾಟೆ ಮಾಡಿ ಎಬ್ಬಿಸಿ ಕಳಿಸ್ತಾ ಇದ್ದೆ. ಅದು ಹೇಳೋಕ್ಕೋಸ್ಕರ ಅರ್ಜುನ್ ಸರ್ ಅಂತ ಹೇಳಿದೆ. ಬಟ್ ಅವನದೇ ಇನ್ಸಿಡೆಂಟ್ ಇನ್ನೊಂದೇನಾಯ್ತಂದ್ರೆ, ಒಂದು ಪಿಕ್ಚರ್ಗೆ ಅವನೇ ಆಕ್ಟರ್ ಕಮ್ ಡೈರೆಕ್ಟರ್ ಬೇರೆ, ತಮಿಳ್. ಅದರಲ್ಲಿ ಒಂದು ಹೆಲಿಕಾಪ್ಟರ್ ಶಾಟ್ ತೆಗಿಬೇಕು ಅಂತೇಳಿ ಏನು ಮಾಡಿದ್ರು, ಬೆಂಗಳೂರಿಗೆ ಪ್ಲಾನ್ ಮಾಡ್ಕೊಂಡ್ ಬಂದರು. ಲೊಕೇಶನ್ ನೋಡಿದ್ರು. ನನಗೆ ನೆಕ್ಸ್ಟ್ ವೀಕು 15 ಡೇಸಲ್ಲಿ ಬರ್ತೀವಿ, ಪ್ಯಾಲೇಸ್ ಒಳಗಡೆ ಲ್ಯಾಂಡ್ ಮಾಡಬೇಕು, ಅದಕ್ಕೊಂದು ಪರ್ಮಿಷನ್ನು ಪ್ಲಸ್ ಹೆಲಿಕಾಪ್ಟ್ರು ಎಲ್ಲ ಬುಕ್ ಮಾಡಿಬಿಟ್ಟು ನೀವು ಪ್ಲ್ಯಾನ್ ಮಾಡಿ ಹೇಳ್ಬಿಡಿ ನನಗೆ ಅಂದರು. ಸರಿ ಅಂದೆ. ಹೋದೆ ಪ್ಯಾಲೇಸ್ಗೆ. ಅಲ್ಲಿ ಪಾಂಡ್ಯನ್ ಅಂತ ಫ್ರೆಂಡು ಮ್ಯಾನೇಜರ್ ಅವ್ರಿಗೆ ಹೇಳಿದೆ, ನಾವು ಎಕ್ಸ್ಟೀರಿಯರ್ಗೆ ಇವಾಗೆಲ್ಲ 50 ಚಾರ್ಜ್ ಮಾಡ್ತಾಯಿದ್ದೀವಿ ರೀ, ಇದು ತಮಿಳ್ ಪಿಕ್ಚರ್ ಬೇರೆ ಹೇಳ್ತೀರಾ, 75,000 ಆಗತ್ತೆ ಅಂದರು. ಏನಕ್ಕೆ? ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗಕ್ಕೆ? ಎಂಟಿಗೆ ಹೆಲಿಕಾಪ್ಟರ್ ಅವರ ಪ್ಯಾಲೇಸ್ ಮುಂದೆ ಲ್ಯಾಂಡ್ ಆಗೋಕ್ಕೆ. ಓ, ಪ್ಯಾಲೇಸ್, ಬೆಂಗಳೂರು ಪ್ಯಾಲೇಸ್ ಮುಂದೆ? ಹಾಂ, ಪ್ಯಾಲೇಸ್ ಮುಂದೆ ಲ್ಯಾಂಡ್ ಆಗೋದು. ಅವತ್ತೆಲ್ಲ ಶೂಟಿಂಗ್ ಮಾಡೋದು, ಬರೋದು ಹೋಗೋದು ಓದೋದು ಆ ಥರ ಸೀನು. ಸರಿ ಹೇಳಿದೆ ಪ್ರೊಡ್ಯೂಸರ್, ಆಯಿತು ಫಿಕ್ಸ್ ಮಾಡ್ಬಿಡಪ್ಪ. ಮಾಡಾಯಿತು, 25 ಅಡ್ವಾನ್ಸು ಕೊಟ್ಟಾಗೋಯ್ತು, ಎಲ್ಲ ಆಗೋಯ್ತು. ಆಮೇಲೆ ಡೆಕ್ಕನ್ ಏವಿಯೇಷನ್ಗೆ ಹೋಗಿ ಅಲ್ಲಿ ಮಾತಾಡಾಯಿತು, ಹೆಲಿಕಾಪ್ಟರ್ ಬೇಕು ಅಂತ. ಅವರು ಟೇಕ್ ಆಫ್ ಟೈಮಿಂದ ಹಿಡಿದು ಪ್ಯಾಲೇಸ್ ತನಕ ಬರೋದು, ಲ್ಯಾಂಡಿಂಗು ಎಲ್ಲ ಸೇರೋದು, ಒಂದು ಅಮೌಂಟ್ ಕೋಟ್ ಮಾಡಿದ್ರು. ಸರಿ ಅಂದೆ, ಎಲ್ಲ ಪ್ಲ್ಯಾನ್ ಮಾಡಾಯಿತು. ಎಲ್ಲರೂ ಬಂದು ಲ್ಯಾಂಡ್ ಆದರು. ನನಗೆ ಫೋನು, ಅವರೆಲ್ಲ ಕೆಲವರು ಬೇಗ ಬಂದುಬಿಟ್ಟಿದ್ದಾರೆ ಅವ್ರ ಕಡೆಯವರು, ಅಲ್ಲಿ ಹೋಗಿ ಏನೋ ಮಾರ್ಕ್ ಮಾಡ್ಕೋಬೇಕು ಅದು ಇದು ಅಂದ್ಬಿಟ್ಟು. ಸರ್ ಇಲ್ಲಿ ಗೇಟ್ ತೆಗಿತಲ್ಲ ಸರ್ ಪ್ಯಾಲೇಸಲ್ಲಿ, ಬನ್ನಿ ಸರ್ ಇಲ್ಲಿ. ನಾನು ಇನ್ನು 2 ನಿಮಿಷಕ್ಕೆ ತಲುಪ್ತೀನಪ್ಪ, ಇಲ್ಲೇ ಮೂಲೆಯಲ್ಲೇ ಇದ್ದೀನಿ, ಸ್ವಲ್ಪ ನನಗೆ ಆಟೋ ಸಿಕ್ಕಿದ್ದು ಲೇಟ್ ಆಯಿತು, ಬರ್ತಾಯಿದ್ದೀನಪ್ಪ ಅಂದೆ. ಸೊ ಹೋದೆ. ನೋಡಿದ್ರೆ ಅವನು ಇಲ್ಲ ಸಾರ್ ರೌಂಡ್ ಹೊಡಿತಾ ಇದ್ದಾರೆ. ಅವಾಗ ಶ್ರೀಕಂಠ ದತ್ತ ಹೊಡೆಯರ್ರಿ ಮಧ್ಯ ಇಲ್ಲಿ ಬಂದು ಉಳ್ಕೊಳ್ಳೋನು ಈ ಪ್ಯಾಲೇಸಲ್ಲಿ, ಬೆಂಗಳೂರಲ್ಲಿ. ಅವನು ವಾಕಿಂಗ್ ಮಾಡ್ತಾ ಇದ್ದಾನೆ ಅಲ್ಲಿ ಪ್ಯಾಲೇಸ್ ಒಳಗಡೆ. ಸರಿ, ಆ್ಯಕ್ಚುಲಿ ನಾನು ಮಹಾರಾಜಾಸ್ ಕಾಲೇಜಲ್ಲಿ PUC ಓದ್ತಾ ಇರುವಾಗ ಅವನು ಫೈನಲ್ ಬಿ ಎ ನಮಗೆ ಒಡನಾಟ ಇತ್ತು ಅವಾಗ. ಯಾರು? ಶ್ರೀಕಂಠ ದತ್ತ. ಬಟ್ ರಾಜರವ್ರು, ಮಹಾರಾಜರು. ಹಾಂ. ಸೊ ಹಾಗಾಗಿ ನಾನೇನು ಮಾಡಿದೆ, ಸೀದಾ ಒಳಗಡೆ ಹೋದೆ. ಅವ್ರ ಜೊತೆ ವಾಕಿಂಗ್ ಮಾಡ್ಕೊಂಡು, ಸರ್ ಅವತ್ತು ಅಂಬರೀಷಣ್ಣನ ಜೊತೆ ಬಂದಿದ್ನಲ್ಲ ಸರ್, ಆ ಶೂಟಿಂಗ್ ನಡೀತಾ ಇತ್ತು, ನೀವು ಮಾತಾಡ್ಸಿದ್ದೀರಿ, ನಿಮ್ಮ ಕಾಲೇಜಲ್ಲಿ ಓದಿದ್ದು ಅಂತ ನೆನಪು ಮಾಡಿದ್ದೆ ಸರ್, ನಾನು ನಿಮ್ಮ ಕಾಲೇಜ್ ಮೆಟ್ಟು ಸರ್ ನಾನು. ಹಾಂ, ಏನೀಗ ಅಂದರೆ, ಅದೇ ಸರ್ ಇವತ್ತು ಶೂಟಿಂಗ್ ಇದೆಯಲ್ಲ, ಇನ್ನೂ ಡೋರ್ ತೆಗೆದಿಲ್ಲ. ಹೌದ್ರಿ, ಅವ್ನ ಮ್ಯಾನೇಜರ್ಗೆ ಏನು ರೀ ಗೊತ್ತು ಅವನಿಗೆ, ಅವನು 75 ಅಂದ, ನೀವು ಅಂತ ಒಪ್ಕೊಂಬಿಟ್ರಿ. ಹೆಲಿಕಾಪ್ಟ್ರಲ್ಲಿ ಲ್ಯಾಂಡ್ ಮಾಡೋದಂದ್ರೆ ಇಲ್ಲೆಲ್ಲ ಧೂಳಾಗಿ ಗಲೀಜಾಗಿ ಇದಾಗಿ ಹೋಗುತ್ತೆ, ತಮಿಳ್ ಬೇರೆ ಅಂತೀರ, 1.5 ಲಕ್ಷ ಕೊಟ್ಟರೆ ಮಾಡಿಲ್ದ್ರಿ ಬೇಡ. 1 to 2 ಒಂದೇ ಸಲ ಅದು ಶೂಟಿಂಗ್ಗೆ ಸರ್ ಎಲ್ರಿಗೂ ಹೇಳಿ ಎಲ್ಲರೂ ಲ್ಯಾಂಡ್ ಆಗ್ಬಿಟ್ಟಿದ್ದಾರೆ ಸರ್ ಮಡ್ರಾಸಿಂದ. ಅದು ನಮ್ಮ ಕನ್ನಡದಲ್ಲಿ ಅರ್ಜುನ್ ಸರ್ಜಾ ಮಾಡ್ತಾ ಇರೋದು ಸರ್. ಈಗ ಸಡನ್ನಾಗಿ ಹಂಗೆ ಹೇಳ್ಬಿಟ್ರೆ ನಮ್ಮ ಗತಿ ಏನು ಸರ್? ನನಗೆ ಅವೆಲ್ಲ ಗೊತ್ತಿಲ್ಲ ರೀ, ಮಾಡಂಗಿದ್ರೆ ಮಾಡಿ, ಇಲ್ಲ ಬೇಡ ಹೋಗ್ತಾ ಇರಿ ಅಷ್ಟೇ. ಏನಪ್ಪ, ಕ್ಲಾಸ್ಮೇಟ್ ಅಂದರೂ ಕೇಳ್ತಾ ಇಲ್ಲ, ಊರು ಮನೆಯವರು ಅಂದರೂ ಕೇಳ್ತಾ ಇಲ್ಲ, ಅಂಬರೀಷ್ ಫ್ರೆಂಡ್ ಅಂದರೂ ಕೇಳ್ತಾ ಇಲ್ಲ, ಏನು ಮಾಡೋದು ಈಗ? ತಲೆ ಕೆಟ್ಟೋಯ್ತು ನನಗೆ. ಅಷ್ಟೊತ್ತಿಗೆ ಆ ಡೆಕ್ಕನ್ ಏವಿಯೇಷನ್ ಕಡೆಯವರು ಒಂದಿಬ್ಬರು ಬಂದಿದ್ರು ಸೂಪರ್ವೈಸರ್ಸ್. ಅಲ್ಲಿ ನಾವು ಮಾರ್ಕ್ ಮಾಡ್ತೀವಿ, ಪ್ಲಸ್ ಎಷ್ಟೊತ್ತಿಗೆ ಬರ್ಬೇಕು, ಏನು ಕೇಳ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ರು ಕಾರ್ ತಗೊಂಡು.
ಅವ್ರ ಹತ್ರ ಕನ್ಸಲ್ಟ್ ಮಾಡ್ತೀನಿ. ಏನು ಸರ್ ಹಿಂಗೆ ಕೈ ಕೊಡ್ತಾ ಇದ್ದಾರೆ, ಎಲ್ಲ ಒಪ್ಕೊಂಡು ಬಿಟ್ಟು ಈಗ ಸಡನ್ನಾಗಿ 1.5 ಲಕ್ಷ ಕೇಳಿದ್ರೆ ನಾವು ಇಲ್ಲಿಂದ ಕೊಡೋದು ಸರ್, 1 to 2 ಒಪ್ಪಲ್ಲ. ಪ್ರೊಡ್ಯೂಸರ್ ಗಲಾಟೆ ಮಾಡ್ತಾರೆ, ಮರ್ಯಾದೆ ಹೋಗ್ತಾ ಇದೆ, ಏನು ಮಾಡ್ಬೇಕು ಸರ್? ಒಂದು ಕೆಲಸ ಮಾಡಿ, ನನ್ನ ಹೆಸ್ರೇನು ಹೇಳೋಕ್ಕೋಗಬೇಡಿ, ಅಲ್ಲಿ ಜಕ್ಕೂರು ಏರ್ಪೋರ್ಟಲ್ಲಿ ಆರಾಧ್ಯ ಅಂತ ಒಬ್ಬರಿದ್ದಾರೆ, ಅವ್ರ ನಂಬರ್ ನಿಮಗೆ ಕೊಡ್ತೀವಿ. ನೀವು ಫೋನ್ ಮಾಡಿಬಿಟ್ಟು ಸರ್ ನಿಮ್ಮ ಜಾಗದಲ್ಲಿ ಪಕ್ಕದಲ್ಲೇ ಇದೆಯಲ್ಲ ಡೆಕ್ಕನ್ ಏವಿಯೇಷನ್ ಅವರು, ಅವ್ರದ್ದು ಫ್ಲೈ ಆಗೋದು, ಅಲ್ಲೇ ಲ್ಯಾಂಡ್ ಆಗೋದು, ಮತ್ತೆ ಟೇಕಪ್ ಆಗೋದು, ಒಂದು ಸೀನು ಅದೆಲ್ಲ ಮಾಡ್ಕೋತೀವಿ ಸರ್, ಅದೇನಿದೆ ಚಾರ್ಜಸ್ ಕೊಡ್ತೀವಿ ಸರ್ ಅಂತ ರಿಕ್ವೆಸ್ಟ್ ಮಾಡಿ ಡೊನೇಷನ್ ಥರ ಕೊಡ್ತೀವಿ ಅಂತ. ಬರೀ ಒಳ್ಳೆ ಮನುಷ್ಯ ಅವರು, ನೀವು ಶಂಕರ್ನಾಗ್ದೆಲ್ಲ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಕೊಡಿ ಅಂತ ಹೇಳ್ದೆ. ಭಾರಿ ಒಳ್ಳೆ ಕೆಲಸ ಮಾಡಿದೆಪ್ಪ ಅಂತ ಇಮ್ಮಿಡಿಯೇಟಾಗಿ ಅವ್ರಿಗೆ ಫೋನ್ ಹೊಡೆದೆ, ಆರಾಧ್ಯ ಅವ್ರಿಗೆ. ಅವಾಗ ಇನ್ನೂ 7:30 ಇರಬೇಕಷ್ಟೇ ಬೆಳಿಗ್ಗೆ ಫೋನ್ ಮಾಡೋಕ್ಕೂ ಭಯ, ಮಲಗಿಲ್ಗಿದ್ರೆ ಆಫೀಸರ್ಗಳು ಅದು ಹೆಂಗೋ ಎತ್ಕೊಂಡ ವಾಕ್ ಮಾಡ್ತಾ ಇದ್ದಂತೆ. ಹಾಂ ಹೇಳ್ರಿ, ಹಾಂ ಯಾರು ನೀವು ಅಂದು. ಸರ್ ಮಂಜಯ್ಯ ಅಂತ ಹೆಸರು ಕೇಳಿರ್ತೀರ ನೀವು ಅಥವಾ ನೋಡಿರಲ್ಲ, ಶಂಕರ್ನಾಗ್ ಜೊತೆ CBI ಶಂಕರ್ಲೆಲ್ಲ ಮಾಡಿದ್ದೆ ಸರ್. ಆಶಾ ಅವ್ರು ನೋಡ್ಬೇಕಾಗಿತ್ತು. ಆಶಾ ಅವರು ಊರಲ್ಲಿಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ಅವರು ಎಂತದಕ್ಕೆ ಹೋಗಿದ್ದು? ಕಲಾವಿದ ನಾನು, ಈ ಮ್ಯಾನೇಜ್ಮೆಂಟು ಅಲ್ಲಿ ಇಲ್ಲಿ ಒಂಚೂರು ನೋಡ್ಕೋತೀನಿ, ದಯವಿಟ್ಟು ಈ ಥರ ಆಗೋಗಿದೆ ಇಲ್ಲಿ. ಈಗ ಅವರು ಆಗದೇ ಇಲ್ಲ ಅಂತ ಕೂತಿದ್ದಾರೆ, ದುಡ್ಡಿನ ವಿಷಯ ಹೇಳಕ್ ಹೋಗಿಲ್ಲ ಅವರಿಗೆ. 1.5 ಲಕ್ಷ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ಬಿಟ್ರೆ ಆಗ ನಮಗೆ 1 ಲಕ್ಷ ಕೊಡಿ, ಏನು ಮಾಡ್ತೀರಾ? ಆಗದೇ ಇಲ್ಲ, ಯಾರೋ ಬೇರೆ VIPs ಬರ್ತಾ ಇದ್ದಾರೆ, ಇಲ್ಲಿ ಲ್ಯಾಂಡ್ ಮಾಡೋಕ್ಕಾಗಲ್ಲ ಅಂತ ಕೂತಿದ್ದಾರೆ ಸರ್. ಫುಲ್ ಅಪ್ಸೆಟ್ ಆಗ್ಬಿಡುತ್ತೆ. ನಿಮ್ಮ ಜಾಗದಲ್ಲೇ ಬಂದ್ಬಿಟ್ಟು ಮಾಡ್ಬಿಡ್ತೀವಿ ಸರ್, ಅಲ್ಲೇ ಇರೋದ್ರಿಂದ ನಿಮ್ಗೇನು ತೊಂದರೆನೇ ಆಗಲ್ಲ, ಸೇಮ್ ಕಾಂಪೌಂಡಲ್ಲೇ ಅದು ನಿಲ್ಲತ್ತಲ್ಲ, ಅಲ್ಲೇ ತಗೊಂಡ್ಬಿಡ್ತೀವಿ ಸರ್, ಸಾಯಂಕಾಲ ತನಕ ಮಾಡ್ಕೊಂಡು ಹೋಗ್ತೀವಿ. ನಿಮ್ಗೆ ಏನಾರ ಒಂದು ಡೊನೇಷನ್ ಅಂತ ನಿಮ್ಮ ಸಂಸ್ಥೆಗೆ ಕೊಡಿಸ್ತೀನಿ ಸರ್, ಹೇಳಿ ಸರ್ ಪರವಾಗಿಲ್ಲ. ಎಷ್ಟೇ ಕೊಡ್ತೀರಾ? ನನಗೆ ಅವಾಗ ಜಾಸ್ತಿ ಹೇಳೋಕ್ಕೂ ಭಯ, ಕಡಿಮೆ ಕೊಟ್ಟರು ಅವ್ರೇ ಅಂತ ಇಟ್ಬಿಟ್ರೆ ಅದು ಕಷ್ಟ. ಹೆದರ್ಕೊಂಡು ಒಂದು 20-25 ಸಾವಿರ ಆದರೂ ತೊಂದರೆ ಇಲ್ಲ ಸರ್, ಕೊಡ್ತೀನಿ ಅಂತ. ಮತ್ತೆ ಮಾತೇ ಆಗಲಿಲ್ಲ ಸ್ವಾಮಿ ಅವರು. ಆಯ್ತು 25 ಸಾವಿರ ಫಿಕ್ಸ್, ಪ್ಲಸ್ ಇಲ್ಲಿ ನೋಡ್ಕೊಳ್ಳೋರಿಗೆಲ್ಲ ಏನೋ ಒಂಚೂರು ಕ್ಲೀನಿಂಗ್ ಚಾರ್ಜು ಅದು ಇದು ಅಂತೆಲ್ಲ ಕೊಟ್ಬಿಡಿ. ಆಯ್ತು ಸರ್, ಎಲ್ಲ ಸೇರಿ 30 ಸಾವಿರ ಕೊಟ್ಬಿಡ್ತೀನಿ ಬಿಡಿ ಸರ್ ಅಂದೆ. ಇಮ್ಮಿಡಿಯೇಟಾಗಿ ಎಲ್ರಿಗೂ ಶಿಫ್ಟ್ ಅಂದೆ, ಪ್ಯಾಲೇಸಿಂದ ಶಿಫ್ಟ್ ಜಕ್ಕೂರ್ಗೆ. ಅದು ಇವನು ಕೊಟ್ಟ ಐಡಿಯಾದಿಂದ, ಶಂಕರ್ನಾಗ್ ಅವ್ರ ಹೆಸರು ಹೇಳಿದ್ರಿಂದ, ಅವನು ಶಂಕರ್ನಾಗ್ ಅಭಿಮಾನಿ ಆದ್ರಿಂದ ಹೂವೆತ್ತ ತರ ಆಗೋಯ್ತು. ಪ್ರೊಡ್ಯೂಸರ್ಗೆ ಎಷ್ಟು ಉಳಿತು ಅಂದ್ರೆ, ಹಾಳಾಗೋಲಿ ಇಲ್ಲೇ ಮಾಡಯ್ಯ ಅಂತ ಅವ್ರು ಹೇಳಿದ್ರೆ ಪ್ಯಾಲೇಸಿಗೆ 1.5 ಲಕ್ಷ, ಅದು ಬಂದು ಫ್ಲೈ ಆಗಿ ಟೇಕ್ ಓವರ್ ಹಾಕಿ ಎಲ್ಲ ಮಾಡಿ ಶೂಟಿಂಗ್ ಮುಗಿತರ 1.5 ಅಂತ 2 ಲಕ್ಷ, 3.5 ಲಕ್ಷ ಖರ್ಚಾಗಿರೋದು. ಈಗ ಅಲ್ಲಿ ಲೊಕೇಶನ್ ಚಾರ್ಜ್ ಬರೀ 30 ಆಯ್ತು, ಅಲ್ಲೇ ಏರ್ಸಿ ಮಿಡ್ಸಿ ಎಲ್ಲ ಮಾಡಿದ್ರೆ ಬರೀ 70,000ದಲ್ಲಿ ಮುಗಿದೋಯ್ತು. ಇದರದ್ದು ಹೆಲಿಕಾಪ್ಟರ್ದು 1 ಲಕ್ಷದಲ್ಲಿ ಮುಗಿದೇ ಹೋಯ್ತು. ಪ್ರೊಡ್ಯೂಸರ್ಗೂ ಸೇವ್ ಆಗೋಯ್ತು, ಭಾಳ ಖುಷಿ ಆಗ್ಬಿಟ್ರು. ಅರ್ಜುನ್ ಅವರು ಖುಷಿ ಆದರು. ಸಾಯಂಕಾಲದಾಗ ಶೂಟಿಂಗ್ ಮಾಡಿಸಿ ಅವ್ರನ್ನ ಕಳಿಸ್ಕೊಟ್ಟೆ. ಆಮೇಲೆ ಹಾಗೆ ನಾವು ಒಂದೊಂದ್ಸಲ ಏನೋ ಪ್ಲ್ಯಾನ್ ಮಾಡಿ ಏನೋ ಅಂದ್ಕೊಂಡು ಮಾಡಿರ್ತೀವಿ, ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಎಲ್ರಿಗೂ ತೊಂದರೆ. ಇಲ್ಲಿ ಏನೋ ಅದೃಷ್ಟ ಚೆನ್ನಾಗಿತ್ತು, ಹೆಂಗೋ ಗೇಟನ್ ಆಯಿತು, ಮಾಡಿ ಮುಗಿಸಿ ಕಳಿಸಿದ್ದಾಯ್ತು. ಆ ಥರ ಹೋಗ್ಬಿಡುತ್ತೆ. ಪೇಪರ್ನಲ್ಲೋ ಟಿವಿನಲ್ಲೋ ಇಂಟರ್ನೆಟ್ನಲ್ಲೋ ಹಾಕ್ಸಿದ್ರೆ 1 ನಿಮಿಷದಲ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ. ಅದು ಬಿಟ್ಟು ಬಂದ್ಬಿಟ್ರಿ. ಊಟಿಲಿ ಏನಾಯ್ತು ಅಂದ್ರೆ, ನನಗೆ ಅವಾಗ ಒಂದು ಸೀಸನ್ ಅಲ್ಲಿ ನಾನು ಸುಮಾರು ಹಿಂದಿ ಪಿಕ್ಚರ್ ಅದು ಇದೆಲ್ಲ ಮಾಡಿದೆ. ಅದೇ ಬಾಂಬೆಗೆ ಬಂದು ಸೆಟ್ಲ್ ಆಗಿ ಅಂತ ಒಬ್ರು ಹೇಳಿದ್ರು. ಫೈಟ್ ಮಾಸ್ಟರ್ ಹೇಳಿದ್ನಲ್ಲ, 28 ದಿವಸಕ್ಕೆ ಮುಗಿಸ್ಕೊಟ್ಟೆ, ಮೈಸೂರಿಗೆ ಹೋಗಿದ್ನ ಅಂತ ಹೇಳಿ. ಅದು ಅಫ್ಲಾತೂನ್ ಮಾಡಿದೆ. ಅದನ್ನೊಬ್ರು ಅಭಿಮಾನಿಗಳು ಕೂಡ ಹೇಳಿದ್ದಾರೆ. ನನಗೆ ಅದೇ ಆಶ್ಚರ್ಯ ಆಗೋಯ್ತು. ಆ ಕಾಮೆಂಟಲ್ಲಿ ಮಂಜಯ್ಯನವರು ಅಫ್ಲಾತೂನಲ್ಲೂ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿದ್ದಾರೆ. ನನಗೆ ಅಷ್ಟು ರೆಕಗ್ನೈಸ್ ಆಗೋಷ್ಟು ಪಾತ್ರ ಮಾಡಿದ್ದೀನಿ ನಾನು. ನನಗೆ ಆಶ್ಚರ್ಯ ಆಗೋಯ್ತು. ಆಕ್ಟ್ ಮಾಡಿದಿರಿ? ಮ್ಯಾನೇಜ್ಮೆಂಟ್ ಮಾಡ್ತಾ ಇರುವಾಗ ಏನಾಯ್ತು, ಒಂದು ಆಫೀಸರ್ ಥರ ಬಂದು ಇದು ಮಾಡೋದು, ಸೂಟ್ ಕೇಸ್ ತಂದು ಎಕ್ಸ್ಚೇಂಜ್ ಮಾಡೋದು, ಅದು ಇದು. ಈ ಕಡೆ ಅಶೋಕ ಹೋಟ್ಲು ಟೆರೇಸಲ್ಲಿ ಮಾಡಿದ್ವು. ಆಮೇಲೆ ಇಲ್ಲಿ ಎದುರುಗಡೆ ಅವಾಗ ಹಾಲಿಡೇ ಇನ್ ಅಂತಿತ್ತಲ್ಲ, ಅಲ್ಲಿ ಕಾನ್ಫರೆನ್ಸ್ ಹಾಲಲ್ಲಿ ಮಾತಾಡೋದು, ಕಮಿಷನರ್ ಜೊತೆ ಅದು ಇದು ಸೀನೆಲ್ಲ ಮಾಡಿದ್ದು. ಅದಕ್ಕೆ ಒಬ್ಬರನ್ನ ಹುಡುಕ್ತಾ ಇದ್ರು. ನಾನು ಹೇಳಿದೆ, ನಾನೇ ಮಾಡ್ತೀನಿ ಸರ್, ಇಲ್ಲಿ ನಾನು ಕಲಾವಿದನೆ ಅಂದೆ. ಆಯಿತು ಮಾಡು ಅಂದರು, ಮಾಡಿದ್ದೆ. ಬಟ್ ಅದು ಅಷ್ಟು ರೆಕಗ್ನೈಸ್ ಆಗಿದೆ ನನಗೆ ಗೊತ್ತಿಲ್ಲ. ಇವರು ಕಾಮೆಂಟ್ ಮಾಡಿದ್ದು ನೋಡಿ ನನಗೆ ಶಾಕ್ ಆಗೋಯ್ತು. ಅಫ್ಲಾತೂನಲ್ಲೂ ಮಾಡಿದ್ದಾರೆ ಮಂಜಯ್ಯನವರು ಅಂತ. ಅದ್ರಲ್ಲಿ ಮಾಡಿದೆ ಅಕ್ಷಯ್ ಕುಮಾರ್ ಜೊತೆ. ನಿಯತ್ ಮೇ ಖೋಟ್ ಆತಿ ತೋ ಪಹಲೆ ಆತಿ ಜಿ, ಅಬ್ ಭಲಾ ಕ್ಯೂ ಆಯೇಗಿ. ಆಮೇಲೆ ದಿವಾನ ಮಸ್ತಾನ ಅದನ್ನು ಮಾಡಿದೆ. ಆಮೇಲೆ ಮಿಲ್ಗಯೇ ಮಂಜಿಲ್ ಮುಜೆ ಅಂತ ಒಂದು, ಮಿಲ್ಗಯೇ ಮಂಜಿಲ್ ಮುಜೆ, ಅದು 40 ದಿವಸ ಫುಲ್ಲು ಊಟಿನಲ್ಲೇ ಶೂಟಿಂಗ್, 40 ಡೇಸ್. ಒಂದು ರೆಸಾರ್ಟೇ ಬುಕ್ ಮಾಡ್ಬಿಟ್ಟಿದ್ದು. ಅಲ್ಲಿರೋ ಎಲ್ಲಾ ರೂಮ್ಸ್ಗಳು ಪಕ್ಕದ ಲಾಡ್ಜಲ್ಲಿ ಸಾಕಾಗದೆ ಇದ್ರೆ ಅವರಿಗೆ ಎಲ್ಲ ತರ ಮಾಡ್ಕೊಂಡು ಮುಗಿಸಿ ಕೊಟ್ಟಿದ್ದ. ಅದನ್ನ ನಾನು ಮತ್ತೆ ಶಾಸ್ತ್ರಿ ಅಂತ ಇಬ್ರು ಮಾಡ್ದು ಅದನ್ನ. ಮೈಸೂರು ಶಾಸ್ತ್ರಿ ಇಬ್ರು ಮಾಡ್ದು ಅದನ್ನ. ಅವಾಗ ಏನಾಯ್ತು, ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಇತ್ತು ಅದರಲ್ಲಿ, ಒಂದು ಪವರ್ಫುಲ್ ಇನ್ಸ್ಪೆಕ್ಟರ್. ಇವರೆಲ್ಲ ಫಾರೆಸ್ಟ್ನವ್ರು ಬರೋದು, ಇದು ಮಾಡೋದು, ಅಲ್ಲಿ ಫಾರೆಸ್ಟ್ನವ್ರಿಗೂ ಮತ್ತೆ ಇವ್ರಿಗೂ ಕ್ಲಾಶ್ ಆಗೋದು, ಮಗು ತೆಗೆದು ಹಿಂಗ್ ಬಿಸಾಕೋದು, ಅದನ್ನ ಇನ್ಸ್ಪೆಕ್ಟರ್ ಬಂದು ಕ್ಯಾಚ್ ಮಾಡೋದು,
ಆ ಥರ ಎಲ್ಲ ಸೀನ್ಗಳು ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಇದಾದವನೇ ಬೇಕು, ಪ್ರೊಫೆಷನಲ್ ಆಗಿರೋ ಇನ್ಸ್ಪೆಕ್ಟರೇ ಬೇಕು. ಅದು ನೆಕ್ಸ್ಟ್ ವೀಕ್ ಮಾಡಿದ್ರು ನಡೆಯುತ್ತೆ. ಅಷ್ಟರೊಳಗೆ ಹುಡ್ಕೋಣ ಅಂತ ಬಾಂಬೆಗೆ ಫೋನ್ಗಳು ಹೊಡಿತಾ ಇದ್ದಾರೆ, ಯಾರ್ಯಾರಿಗೋ ಫೋನ್ ಮಾಡ್ತಾರೆ. ಅಲ್ಲೆಲ್ಲ ಗೊತ್ತಲ್ಲ ಬಾಂಬೆನವರು ಮಾತೆತ್ತಾರೆ, ಅಷ್ಟು ಕೊಡಿ ಇಷ್ಟು ಕೊಡಿ, ಫ್ಲೈಟ್ ಕೊಡಿ, ಸ್ಟಾರ್ ಹೋಟ್ಲ್ ಕೊಡಿ ಅನ್ನೋರೇ ಜಾಸ್ತಿ. ಇನ್ನೂ ಒಂದು ಸಿನಿಮಾ ಮಾಡೋಕ್ಕೆ ಮುಂಚೆನೇ ಪಕ್ಕದಲ್ಲ ಬಸ್ ಸ್ಟ್ಯಾಂಡ್ ಇಟ್ಕೊಂಡು ಹೈ-ಫೈಗೆ ಹೊರಟೋಗ್ತಾರೆ ಅವರೆಲ್ಲ. ಸೊ ಅಲ್ಲಿ ಅವರು ಫೋನ್ಗಳು ಮಾಡ್ತಾ ಇದ್ದಾಗ ಏನಾಯಿತು, 2-3 ಸಾರಿ ಯಾರೂ ಸೆಟ್ ಆಗ್ತಾ ಇಲ್ಲ. ಕಡೆ ಶಾಸ್ತ್ರಿ ಏನು ಮಾಡಿದ್ರು, ಸರ್ ನಮ್ಮ ಮ್ಯಾನೇಜರ್ ಮಂಜಯ್ಯ ಕೂಡ ಆರ್ಟಿಸ್ಟ್ ಸರ್, ಅವರು ಕನ್ನಡದಲ್ಲಿ ತುಂಬ ಸಿನಿಮಾ ಮಾಡಿದ್ದಾರೆ ಅವರು. ಓಹ್ ಐಸಾ ಕ್ಯಾ ಅದೇಕೆ ಹೆಂಗೆ ಹಾಂ ಅಂದರು. ओके अब करते हैं हिंदी आ जाए बराबर यार, आप देख रहे हैं ना मैनेजमेंट कर रहा हूँ, बट थोड़ा थोड़ा पटलर हिंदी आता है ಪರಾನೆ ಸಾಬ್ ಕರೆಂಗೆ. ಒಂದೆರಡು ಡೈಲಾಗ್ ಹೇಳು ಅಂದರು, ಮಾಡ್ತೀಯಾ ಅಂದರು. ನಾನು ಯಾವುದೋ ಒಂದೆರಡು ಸ್ಯಾಂಪಲ್ ನನ್ನ ಹತ್ರ ಕ್ಲಿಪ್ಪಿಂಗ್ ಬೇರೆ ಇತ್ತು, ಈ ಮಾಲ್ಗುಡಿಲಿ ಮಾಡಿದ್ದು ಅದೆಲ್ಲ, ಅದನ್ನು ತೋರಿಸ್ದೆ. ಚೆನ್ನಾಗೇ ಮಾತಾಡಿದಿರಲ್ರಿ, ಆಯ್ತಾಯ್ತು ಫಿಕ್ಸ್, ನೀವೇ ಒಂದು ಕೆಲಸ ಮಾಡೋಣ, ಇದನ್ನು ನಾಳೆನೇ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಹೇಗೋ ನಮ್ಮ ಹತ್ರ 2 ಯೂನಿಟ್ ಇದೆ, ನಾವು ಈ ಕಡೆ ಮಾಡ್ತಾ ಇರ್ತೀವಿ, ಇನ್ನೊಂದು ಯೂನಿಟಲ್ಲಿ ಫುಲ್ ನಿಮ್ಮದೇ, ನೀವೇ ಹೀರೋ, ನಾಳೆ ನಿಮ್ಮ ಪೊಸಿಷನ್ನೇ ಮಾಡ್ಬೋಣ ಅಂದರು. ಅಲ್ಲಿಗೆ ಹುಡುಗರನ್ನ ಡಿವೈಡ್ ಮಾಡಿದ್ರು, ಕ್ಯಾಮ್ರಾ ಡಿವೈಡ್ ಮಾಡಿದ್ರು, ಯೂನಿಟ್ ಡಿವೈಡ್ ಮಾಡಿದ್ರು. ಸೊ ನಾವು ತಗೊಂಡು ಹೊರಟೋದು ಫಾರೆಸ್ಟ್ ಕಡೆ ಹೋಗಿ ಅಲ್ಲಿ ಹಂಟಿಂಗು, ಚೇಸಿಂಗು, ಅದು ಇದೆಲ್ಲ ಆಯಿತು. ಮಗು ಒರಿಜಿನಲ್ ಮಗು ನಿಂಗೆ ಬಿಸಾಕ್ತಾರೆ, ಅದನ್ನು ಹಿಡಿಬೇಕು. ನಾನು ಹೇಳಿದೆ, ಫಸ್ಟು ಗೊಂಬೆ ಕೊಡಿ, ಕರೆಕ್ಟಾಗಿ ಎಸಿರಿ, ಆಮೇಲೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಶೂಟಿಂಗಲ್ಲಿ ನಾನು ಮ್ಯಾನೇಜರ್ ಕಮ್ ಆರ್ಟಿಸ್ಟ್, ನಾನು ಒಳಗೆ ಹಾಕ್ತಾರೆ, ಎಲ್ಲ ಹುಡುಗಾಟ ಬೇಡ. ಆಮೇಲೆ ಗೊಂಬೆಗಳೆಲ್ಲ ಹಿಡಿದು 1-2 ಸಲ ಪ್ರಾಕ್ಟೀಸ್ ಮಾಡಿಕೊಂಡೆ. ಆಮೇಲೆ ಮಾಸ್ಟ್ರಿಗೆ ಹೇಳಿದೆ, ಫೈಟ್ ಮಾಸ್ಟ್ರಿಗೆ, ಸರ್ ನೀವೇ ಎಸಿಬೇಕು ಕರೆಕ್ಟಾಗಿ, ಕೈಗೆ ಬರೋಂಗೆ ಮಾಡ್ತೀನಿ ನಾನು ಅಂತ. ಸೊ ಮಗು ಹಿಂಗೆ ಬಿಸಾಕ್ತಾರೆ, ಕರೆಕ್ಟಾಗಿ ಹೋಗಿ ಹಿಂಗೆ ಹಿಡಿತೀನಿ, ಆ ಮಗುನ ಕಾಪಾಡ್ತೀನಿ. ಎಲ್ಲ ಶಾರ್ಟ್ಸ್ ಎಲ್ಲ ಚೆನ್ನಾಗಿ ಬಂತು. ಸಾಯಂಕಾಲ ತನಕ ಫುಲ್ ನಂದೇ ಉತ್ಸವ. ಆಮೇಲೆ ನನಗೂ ಏನು ಮಾಡ್ತಾರೆ, ಶೂಟ್ ಮಾಡಿ ಸಾಯಿಸ್ತಾರೆ ಇನ್ಸ್ಪೆಕ್ಟರ್ನ. ಆ ಸೀನ್ ತೆಗಿಬೇಕು. ಅವನು ಕ್ಯಾಮರಾಮ್ಯಾನು ಒಂದಷ್ಟೆಲ್ಲ ಮಣ್ಣೆಲ್ಲ ಹಿಂಗೆ ಧೂಳು ಥರದ್ದೆಲ್ಲ ಜೋಡಿಸ್ಬಿಟ್ಟು, ಸರ್ ಇದ್ರ ಮೇಲೆ ನೀವು ತಮಾರ್ ಅಂತ ಬಿಡಬೇಕು, ಮಣ್ಣಿನ ಗುಡ್ಡೆ ಮೇಲೆ ಸ್ಲೋ ಮೋಷನಲ್ಲಿ ತೆಗಿತೀನಿ ನಾನು. ಮತ್ತು ಹಿಂಗೆ ಧೂಳು ಬರಬೇಕು, ಹಂಗೆ ಬಿಟ್ಕೊಂಡು ನೀವು ಸಾಯುತ್ತೀನ ಶಾರ್ಟ್ ತೆಗಿಬೇಕು ಸರ್. ನಾನು ಏನು ಲೆನ್ಸ್ ಹಾಕಿದ್ಯಪ್ಪ, ಏನು ಮಾಡಿದ್ಯಪ್ಪ ಎಲ್ಲ ಹಿಂಗೆ ನೋಡ್ತಾ ಇದ್ದಾರೆ, ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಾನಲ್ಲ ಇವನು. ಓಕೆನಾ, ಆಯಿತು. ಕೂತ್ಕೊಂಡೆ, ನೋಡಿ ಇದು ಫ್ರೇಮಾ, ನಾನು ಇಲ್ಲಿ ಕರೆಕ್ಟಾಗಿ ಬೀಳ್ತೀನಿ, ಗ್ಲಿಸರಿನೆಲ್ಲ ಹಾಕೋತಾ ಇದ್ದೀನಿ, ಒಂದೇ ಟೇಕ್ ಓಕೆ ಮಾಡಬೇಕು, ಮತ್ತೆ ಧೂಳೆಲ್ಲ ಹೋಗಿ ಮಾಡೋಕ್ಕೆಲ್ಲ ಆಗಲ್ಲ ಅಂತೆಲ್ಲ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟೆ. ಸ್ಟಾರ್ಟ್ ಕ್ಯಾಮರಾ ಅಂದ್ಕೊಳ್ಳೆ ತಮಾರ್ ಅಂತ ಬಿದ್ದೆ, ಹಂಗೆ ಬುಷ್ ಅಂತ ಇದೆಲ್ಲ ಧೂಳು ಗೀಳೆಲ್ಲ ಹಿಂಗೆ ಬಂತು. ಹಂಗೆ ಬಿಟ್ಕೊಂಡು ಸತ್ತೋದಂಗೆ ಆ್ಯಕ್ಟ್ ಮಾಡಿ, ಹಂಗೆ ಕ್ಲಾಪ್ಸ್ ಎಲ್ಲ. ಅವತ್ತೆಲ್ಲ ಬರೀ ನದ್ದೇ ಸುದ್ದಿ. ಅಲ್ಲಿ ರಾತ್ರಿ ಊಟ ಮಾಡುವಾಗ ಯಾವುದು ಡೈನಿಂಗ್ ಹಾಲಲ್ಲಿ ಮಿಲ್ಗೈ ಮಂಜಿಲ್ ಮುಜೆ ಅದು ನನಗೆ ಜ್ಞಾಪಕ ಇಲ್ಲ. ಬಹುಶಃ ಅದಕ್ಕೆ ಸಪ್ರೇಟಾಗಿ ಚಾರ್ಜ್ ಕೊಟ್ಟರು, ನಾನು ತಗೊಂಡು ಅದೇನೋ ಮರ್ತೋಗ್ಬಿಟ್ಟಿದೆ ನನಗೆ. ಪಾಪ ನಿಮ್ಗೆ ಪೇಮೆಂಟ್ ಅದು ಯಾರು ಕೊಡೋದಿಲ್ಲ ನೋಡಿ. ಮೋಸ್ಟ್ಲಿ ನಾವು ಒಂಥರ ಚೂಲಪ್ಪ ಪಾತ್ರ ಮಾಡ್ರೆ ಸಾಕು ಅಂತ ಹೀಗಾಗಿ ಅದನ್ನು ಮಾಡ್ಕೊಂಬಂದೆ. ಸೊ ಅದು ಒಂಥರ ಮರೆಯೋಕ್ಕಾಗದೇ ಇರೋ ಒಂದು ಇನ್ಸಿಡೆಂಟ್. ಅವಲ್ಲಿ ಇನ್ನೊಂದು ಸಮಸ್ಯೆ ಆಯ್ತು ನನಗೆ. ಏನಂದರೆ ಬಾಂಬೆ ಮ್ಯಾನೇಜರ್ಗಳು ಯಾರಿದ್ದಾರೆ ಅವರೆಲ್ಲ ಶಿಫ್ಟ್ ವೈಸ್ ಕೆಲಸ ಮಾಡ್ತಾರೆ. ಶಿಫ್ಟು. ಸೊ ಇಡೀ ಫುಲ್ ಡೇ ಅದು 2-3 ಕಾಲ್ ಶೀಟು 4 ಕಾಲ್ ಶೀಟ್ ಅವ್ರು ಕಾಯ್ಕೊಂಡು ಕೂತಿರಲ್ಲ, ಅಲ್ಲಿ ಬೇಕಾದ್ರೆ ಇರ್ತಾರೆ, ಮೀಟರ್ ಓಡ್ತಾ ಇರುತ್ತೆ. ಬೆಳಿಗ್ಗೆ 6 ಗಂಟೆ ಬಂದರು ಅಂದ್ಕೊಳ್ಳಿ, ಸಂಜೆ 6 ಗಂಟೆ ಡ್ಯೂಟಿ ಫಿನಿಶು, ಮತ್ತೆ ನೈಟ್ ಶೂಟಿಂಗ್ ಕಂಟಿನ್ಯೂ ಆಯಿತು ರಾತ್ರಿ 2 ಗಂಟೆವರೆಗೂ. ಅವಾಗ ಡಬಲ್ ಕೊಡ್ಬೇಕು ಅವರಿಗೆ, 2 ತಗೊಳ್ಳೋ ಜಾಗದಲ್ಲಿ 4,000 ಕೊಡಬೇಕು. ಸೊ ಯೂನಿಟ್ ಥರ ಈ ಥರ ಕೆಲಸ ಮಾಡೋರಿದ್ದಾರೆ. ಸೊ ಪಕ್ಕ ಪ್ರೊಫೆಷನಲಿಸಮು. ನಾ ಹೇಳ್ದಂಗೆ ಜ್ಞಾಪಕ ನನಗೆ ರಾಜ್ಕುಮಾರ್ ಸಂತೋಷಿನ ಬೈದಿದ್ರು, ಎಲ್ಲ ಓಟ್ಲ ಹೊಡ್ಕೊಂಡು ಅವರು ಶಿಫ್ಟ್ ವೈಸ್ ಕೆಲಸ ಮಾಡ್ತಾರೆ, ನೀ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದೀಯಾ, ನೀನು ಪಾಕೆಟ್ ಮನಿ 300 ರೂಪಾಯಿ ತಗೊಳ್ಳಿ ಅಂತ ಗಲಾಟೆ ಮಾಡಿ ಕೊಡಿಸಿದ್ರು ನನಗೆ. ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಸಿಗರೇಟ್ ಬೇಕಾದ್ರೆ ಕೊಡ್ತಾರೆ, ಗುಂಡು ಬೇಕಾದ್ರೆ ಕೊಡ್ತಾರೆ, ತುಂಡು ಬೇಕಾದ್ರೆ ಕೊಡ್ತಾರೆ, AC ರೂಮ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನೀವು ಪಾಕೆಟ್ ಮನಿ ಏನು ಸರ್ ಬಂತು ಇಟ್ಕೊಳ್ಳಯ್ಯ ನೀನು, ಅವರೆಲ್ಲ ತಗೊಳ್ಳಲ್ಲನೇ 300. ಅದೇ ನನಗೆ ಹತ್ತತ್ರ 60-70 ದಿನಕ್ಕೆ 9,27,000 ರೂಪಾಯಿವರೆಗೂ ಬಂದಿತ್ತು ನನಗೆ, ಫುಲ್ ಸೇವಿಂಗ್ಸ್ ಮನಿನೇ. ಹಾಗೆ ಹೋಟ್ಲ ಹೊಡೆಯೋರು ಜಾಸ್ತಿ ಅಲ್ಲಿ. ಅದು ಏನು ಸಾಯಂಕಾಲ 6 ಗಂಟೆ ಆದ್ಕೊಳ್ಳಿ ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಆಗಿ ಬೇರೆ ಡ್ರೆಸ್ ಹಾಕ್ಕೊಂಡು ಅವ್ರು ಕ್ಯಾ ಪ್ರೋಗ್ರಾಮ್ ಬೋಲೋ. ನಾವು ಹಂಗಲ್ಲ, ಡೇ ಆ್ಯಂಡ್ ನೈಟ್ ಆಗಲಿ ಕೆಲಸ ಮಾಡ್ಕೊಂಡಿರ್ತೀವಿ.
ಅದಕ್ಕೆ ಒಂದು ಎಕ್ಸಾಂಪಲ್, ಇದೇ ಚೈನಾ ಗೇಟ್ ಮಾಡುವಾಗ ನಮಗೇನಾಯಿತು, ಚೈನಾ ಗೇಟ್ ನೀವು ಮ್ಯಾನೇಜರಾ? ಹೌದು, ಚೈನಾ ಗೇಟಲ್ಲಿ ನಾನು ಶಾಸ್ತ್ರಿ ಲೋಕಲಿಂದ ಪ್ಲಸ್ ಬೆಂಗಳೂರಿಂದ ಎಲ್ಲರೂ ಫ್ಲೈಟಲ್ಲಿ ಬಂದು ಇಳಿದು ಕೂಡಲೇ ಅಕಸ್ಮಾತ್ ಇನ್ನೂ ಟೈಮ್ ಇದೆ ಅಂತಾದರೆ ಆ ಫ್ಲೈಟಿಗೆ ಕನೆಕ್ಟಿಂಗ್ ಫ್ಲೈಟ್ ಎಲ್ಲ ಒಂದೇ ಟೈಮ್ ಸಿಗಲ್ವಲ್ಲ, ಸ್ವಲ್ಪ ಗ್ಯಾಪ್ ಇದೆ, ಒಂದು 3 ಅವರ್ಸ್ ಅಂದ್ಬಿಟ್ರೆ ಸ್ಟಾರ್ ಹೋಟ್ಲಲ್ಲಿ ರೂಮ್ 4 ಅವರ್ಸ್ಗೆ ಅಲ್ಲಿಂದ ಕರ್ಕೊಂಬಂದು ರೈಲ್ವೆ ಸ್ಟೇಷನ್ನಲ್ಲಿ ಟ್ರೈನ್ ಹಚ್ಚೋದು ಫಸ್ಟ್ ಕ್ಲಾಸಿಗೆ, ಕರ್ಕೊಂಬಂದು ಏರ್ಪೋರ್ಟಿಗೆ ರೈಲ್ವೆ ಸ್ಟೇಷನ್ಗೆ ಬಿಡೋದು ಯಾವುದು ಕಂಟೆಸಾ ಕಾರುಗಳು. ಅವಾಗ ಅವೇ ಹೈಫೈ. ಅವಾಗ 16 ಕಂಟೆಸ ಇಟ್ಕೊಂಡಿದ್ದು, ಒಂದೆರಡಲ್ಲ. ಆ ಕಂಟೆಸಲ್ಲಿ ಅವ್ರನ್ನೆಲ್ಲ ಬಿಟ್ಬಿಟ್ಟು ಬರುವಾಗಲೇ ಅವ್ರು ಏನು ಊಟ ತಿಂಡಿ ಏನು ಬೇಕು ಅಥವಾ ಲೈಟಾಗಿ ಏನೋ ಗೊತ್ತಿದ್ದಂಗೆ ಪೋಟ್ಕೊಂಡು ಹೋಗ್ತಾರೆ ಟ್ರೈನಲ್ಲಿ, ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲವನ್ನೂ ಕೋಆರ್ಡಿನೇಟ್ ಮಾಡೋಕ್ಕೆ ಬದ್ರಿ ಪ್ರಸಾದ್ ಅಂತ ಮ್ಯಾನೇಜರಿಗೆ ಇಲ್ಲಿ ಇಟ್ಟಿದ್ದು ನಾವು. ಅವ್ನು ನೋಡ್ಕೊಳ್ಳೋನು ಬಂದವ್ರನ್ನೆಲ್ಲ. ಸೊ ಟ್ರೈನಿಗೆ ಬಿಟ್ಟು ಕೂಡಲೇ ಅವು ಹೊರಟುಬಿಡವು ಎಲ್ಲಿಗೆ, ಹೊಸಪೇಟೆಗೆ. ಅದು ಹೊಸಪೇಟೆ ಶೂಟಿಂಗು, ಗಂಗಾವತಿ ಅಲ್ಲಿಂದ ಹತ್ರ. ಸೊ ಈ ಟ್ರೈನಲ್ಲಿ ಇವರು ಕಂಫರ್ಟಬಲ್ ಹೋಗೋ ಆರ್ಟಿಸ್ಟ್ ಅಲ್ಲಿ ಲ್ಯಾಂಡ್ ಆದ ಕೂಡಲೇ ಅದೇ ಕಂಟೆಸ ಹತ್ಕೊಂಡು ಅವರು ಗಂಗಾವತಿಗೆ ಬರಬೇಕು. ಓ, ಕಂಟೆಸಗಳು ಇಲ್ಲಿಂದ ಬಿಟ್ಬಿಟ್ಟು ಹೋಗೋದು. ಹಾಂ, ಓ, ಈ ಕಡೆ ರೈಲು, ಈ ಕಡೆ ಕಂಟೆಸ ಅಲ್ಲಿ ಹೋದ್ಕೊಳ್ಳೆ ಮತ್ತೆ ಕನೆಕ್ಟಿಂಗ್ ಕಂಟೆಸ ಅದೇ ಕಂಟೆಸ. ಯಾರ್ಯಾರು ಏನು ಅಲರ್ಟ್ ಮಾಡಿರ್ತೀವಿ ಅವೇ ಒಬ್ಬೊಬ್ಬರಿಗೆ ಒಂದೊಂದೇ. ಸರ್ 4 ಜನ ಮತ್ತೆ ಬೇಕಾದ್ರೆ ಅಸ್ಟೆಂಟ್ ಕೂರ್ಬೋದು ಅಷ್ಟೇ, 2-3 ಜನ ಆರ್ಟಿಸ್ಟ್ ಹಾಕ್ತಾ ಇರಲಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಕಂಟೆಸ. ಸರ್ ಒಬ್ಬ ಎಕ್ಸ್ಟ್ರಾ ಅವ್ರು ಹಾಕೊಳ್ಳಿ ಸರ್. ಹಾಂ, ಇವೆಲ್ಲ ಇಲ್ಲ. ಹಾಂ ಸರ್, ನಮ್ಮ ಸ್ಟಿಲ್ ನಾಗರಾಜ್ ಅವ್ರು ಎತ್ಕೊಳ್ಳಿ, ಲೈಟ್ ಕುಮಾರ್ ಅವ್ರು ಎತ್ಕೊಳ್ಳಿ, ಇವೆಲ್ಲ ಇಲ್ಲ. ಸೊ ಅಲ್ಲಿ ಬಿಟ್ಟು ಕೂಡಲೇ ಅವ್ರನ್ನ ಕರ್ಕೊಂಬಂದು ಅಲ್ಲಿ ಗಂಗಾವತಿನಲ್ಲಿ ಲ್ಯಾಂಡಿಂಗ್. ಅಲ್ಲಿ ನಾವು ಸೆಟ್ ಹಾಕಿದ್ದು, ಗಂಗಾವತಿಯಿಂದ 3 ಕಿಲೋಮೀಟರ್ ದೂರದಲ್ಲಿ ಕಂಪ್ಲೀಟ್ ದೊಡ್ಡ ಊರು ಸೆಟ್ಟೆ ಹಾಕಿದ್ದು. ಆ ಕಾಲದಲ್ಲಿ 2 ಕೋಟಿ ಖರ್ಚು ಮಾಡಿ ಹಾಕಿದ್ದು. ಸೆಟ್ಗೆ 2 ಕೋಟಿ? ಸೆಟ್ಟಿಗೆ 2 ಕೋಟಿ. ಚೈನಾ ಗೇಟು ಅಲ್ಲಿ ಚಿಕ್ಕ ಮನೆ, ದೊಡ್ಡ ಮನೆ, ಹವೇಲಿ, ಚರ್ಚು, ದೇವಸ್ಥಾನ, ಮಸೀದಿ, ಮಾರ್ಕೆಟ್ ಯಾರ್ಡು ಎಲ್ಲ ಕ್ರಿಯೇಟ್ ಮಾಡಿದ್ದು. ಇಡೀ ಊರೇ. ಅದಕ್ಕೆ ಅಲ್ಲೊಬ್ರು MLA ಇದ್ದರು, ಅವ್ರ ಕಡೆಯವರು ಜನಗಳಂಗೆ ಕರ್ಕೊಂಬರೋರು ಬೇರೆ ಬೇರೆ ಊರಿಂದ ಕೆಲಸ ಮಾಡೋಕ್ಕೆ, ಕನ್ಸ್ಟ್ರಕ್ಷನ್ ನಡೆಯೋ ಟೈಮಲ್ಲಿ. ಅವನೇನು ಎಲ್ರಿಗೂ ಕೆಲಸ ಕೊಡಬೇಕು, ಈ ಊರಿನವ್ರು ಇವತ್ತು, ನಾಳೆ ಈ ಊರಿನವರು, ನಾಡ್ದು ಆ ಊರಿನವರು, ಹಿಂಗೆ ಕರ್ಸೋನವನು. ಕರೆಸ್ಬಿಟ್ಟು ಎಲ್ರಿಗೂ ಕೆಲಸ ಕೊಡೋನು. ಸೆಟ್ ಏನಾಗೋಯ್ತು, ಎಲ್ಲರೂ ಆರ್ಟಿಸ್ಟ್ ಲ್ಯಾಂಡ್ ಆಗಿಬಿಟ್ಟಿದ್ದಾರೆ, ಇನ್ನೂ ಅಲ್ಲಲ್ಲೇ ಒಂದು ಚೂರು ಪ್ಯಾಚ್ ವರ್ಕ್ ಬ್ಯಾಲೆನ್ಸ್ ಆಗೋಯ್ತು. ರಾಜ್ಕುಮಾರ್ ಸಂತೋಷಿ ವೆರಿ ಸ್ಟ್ರಿಕ್ಟ್ ಮನುಷ್ಯ, ಅಂದರೆ ಪರ್ಫೆಕ್ಷನ್ ಬೇಕು ಅವರಿಗೆ. ಐಸೆ ನೈ ಕರೆಗ ಅವ್ರ ಕಾಮ ಹೈ ದೂಸರಾ ಕರೋನ್. ಅದರಲ್ಲಿ ಒಂದು 4-5 ಜನ ಆರ್ಟಿಸ್ಟು ಸರಿ ಇದು ಪಕ್ಕ ಆದಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋಣಂತೆ ಅಂತ ವಾಪಸ್ ನೆಕ್ಸ್ಟ್ ಡೇನೇ ಹೊರಟ್ಬಿಟ್ರು ಅವರು 4-5 ಜನ. ಎಲ್ಲಿಗೆ? ಬಾಂಬೆಗೆ. ಇನ್ನೂ 1 ವಾರ ಆಗುತ್ತೆ ರೆಡಿ ಆಗೋದು, ಆಮೇಲೆ ಬರ್ತೀವಿ ಅಂತ. ಬಟ್ ಉಳಿದ ಆರ್ಟಿಸ್ಟ್ ಕೆಲವರು ಇದ್ರಲ್ಲ, ಅವರಿಗೆ ಒಂದು ಪ್ಲ್ಯಾನ್ ಮಾಡಿರೋರು. ಇವ್ರ ಪೋರ್ಷನ್ನ ಇಲ್ಲಿ ಯಾವ್ದಾರ ಒಂದು ಒಳ್ಳೆಯ ಒಂದು IB ಇದ್ದರೆ ನೋಡಿ, ಅಲ್ಲಿ ಈ ಕಾಶ್ಮೀರದಲ್ಲೆಲ್ಲ ಈ ಥರ ಗೂಡಲ್ಲಿ ಬೆಂಕಿ ಕಾಯಿಸ್ಕೊಂಡು ಕೂತಿರ್ತಾರಲ್ಲ, ಆ ಥರ ರೆಡಿ ಮಾಡಿಸ್ಕೊಡಿ ನನಗೆ. ಅಲ್ಲಿ ನನಗೆ 2 ದಿವಸದ ಕೆಲಸ ಆಗುತ್ತೆ. ಇವರು ಸ್ವಲ್ಪ ತುಂಬ ಬ್ಯುಸಿ ಆರ್ಟಿಸ್ಟು, ಇವರಿಬ್ಬರದ್ದು ಮುಗಿಸ್ಕೊಂಡ್ಬಿಡ್ತೀನಿ ಅಂದರು. ದಡೀರಂತ ಕೇಳಿದ್ರು, ಎಲ್ಲಿಂದ ಕೊಡೋ ಸ್ವಾಮಿ? ಸಡನ್ನಾಗಿ ಯಾರೋ ಗೈಡ್ ಮಾಡಿದ್ರು, ಸರ್ ಬಳ್ಳಾರಿ IB ತುಂಬ ಚೆನ್ನಾಗಿದೆ ಸರ್. ಇಮಿಡಿಯೇಟಾಗಿ ಬಳ್ಳಾರಿಗೆ ಕರ್ಕೊಂಡೋದೆ. ಕಂಟೆಸ ಕಾರ್ ಕಂಟಿನ್ಯೂಟಿ ತೋರಿಸ್ದೆ. ಖುಷಿ ಆದರು. ಕೂಡಲೇ ಅವನು ಯಾರನ್ನ ಹಿಡಿದು ಏನೋ ಮಾಡಿ ಅವರಿಗೆಲ್ಲ ಒಂಚೂರು ದುಡ್ಡು ಕೊಟ್ಟು ಇಮಿಡಿಯೇಟಾಗಿ DC ಹತ್ರ ಹೋಗಿ ಅಲ್ಲಿ ಮತ್ತೆ ನಮ್ಮ ಶಂಕರ್ನಾಗ್ ದೋಸ್ತು ಸರ್, ಹಿಂಗಾಗೋಗಿದೆ ಸರ್, ಅವರೆಲ್ಲ ಬಂದಿದ್ದಾರೆ, ಮರ್ಯಾದೆ ಪ್ರಶ್ನೆ ಸರ್, ಅದೇನಿದೆ ಅಫಿಷಿಯಲಾಗಿ ನಾನು ಲೆಟರ್ ಕೊಡ್ತೀನಿ, ದಯವಿಟ್ಟು ಅನ್ಅಫಿಷಿಯಲಿ ಸ್ವಲ್ಪ ಮಾಡಿಕೊಟ್ಬಿಡಿ ಸರ್. ಸರಿ, ಪರ್ಮಿಷನ್ ಗ್ರಾಂಟೆಡ್ ಇಮಿಡಿಯೇಟಾಗಿ. ಅದಕ್ಕೆ ಪೇಂಟಿಂಗ್ ಆಗಬೇಕು, ಹಳೆ ಬಿಲ್ಡಿಂಗ್ಗಳು ಅವೆಲ್ಲ ಇಮಿಡಿಯೇಟಾಗಿ ಪೇಂಟ್ ಮಾಡಿ ಸ್ವಲ್ಪ ಇದ್ರ ಥರದ್ದು ಬೆಂಕಿ ಕಾಯ್ಸಕ್ಕೆ ಮಾಡ್ಕೊಂಡಿರ್ತಲ್ಲ ಆ ಥರದ್ದು ರೆಡಿ ಮಾಡಿಸ್ಬೇಕು ನಾನು. ಎಷ್ಟರಲ್ಲಿ? ವಿತಿನ್ 48 hours ಒಳನೇ ರೆಡಿ ಮಾಡ್ಬೇಕಯ್ಯ, ನಮಗೆ ಡೇಟ್ ವೇಸ್ಟ್ ಮಾಡೋಕ್ಕಾಗಲ್ಲ. ಹೋದೆ, ಹಿಂಗೂ ಬಾಂಬೆಯಿಂದನೇ ಸುಮಾರು ಜನ ಬಂದಿದ್ದರು, ಪೇಂಟರ್ಸು, ಇವರು ಕಾರ್ಪೆಂಟರ್ಸು, ಎಲ್ಲರೂ ಕರ್ಕೊಂಡು ಹೋದೆ. ನೀವು ನಂಬೋದೇ ಇಲ್ಲ, 2 ದಿವಸ ನಿದ್ದೆ ಮಾಡಿಲ್ಲ ಸುಮ್ಮನೆ ನೆಟ್ಗೆ. ಸೋಫಾದಲ್ಲೇ ಹಿಂಗೆ ನಿದ್ದೆ, ಹಾಂ ಕರೋ ಜಲ್ದಿ ಅನ್ನೋದು. ಪೇಂಟಿಂಗು, ಕಾರ್ಪೆಂಟ್ರಿ ವರ್ಕು ಎಲ್ಲ ಮಾಡಿ 48 hours ಅವ್ರು ಹೇಳ್ದಂಗೆ ರೆಡಿ ಮಾಡಿ ಕೊಟ್ಟೆ. ಶೂಟಿಂಗ್ 3ನೇ ದಿವಸ ಸ್ಟಾರ್ಟ್ ಆಯ್ತು. ಅಲ್ಲಿ ಅಷ್ಟೊತ್ತಿಗಾಗಲೇ ಆ ಕಡೆ ಸೈಡ್ ಎಲ್ಲ ಜನಗಳು ಕೇಳಬೇಕೆ, ಶೂಟಿಂಗ್ ಯಾವುದೂ ಆಗಿರಲ್ಲ. ಓ ಅಂತ ಇಡೀ ಊರಿಗೆ ಗುಲ್ಲಾಗೋಯ್ತು. ಏನು ಜನವೋ ಜನ. IB ಮುಂದೆ, IB ಹತ್ರ ಒಂದು ಮಾಮೂಲಿ ಫೆನ್ಸಿಂಗ್ ಹಾಕ್ಸಿ ನಾನು
ತಡೀತಾ ಇಲ್ಲ ಅದು ಹಿಂಗಂದ್ರೆ ಬಿದ್ದೋಗುತ್ತೆ. ಗಂಡಸಿಯಪ್ಪ ಯಾರು ಬಂದಾನ ನೋಡ್ತೀವಿ ಅಂತಾರ. ಎಲ್ಲಿ ತೋರಿಸ್. ಸರಿ, ಒಂದು 5 ಜನ ಪೊಲೀಸ್ ಹೇಳಿದರು. ನಾನು ಸಾಕಾಗಲ್ಲ ಸರ್ ಅಂದೆ. ಈ ಜನಗಳ ಗಲಾಟೆ ಜಾಸ್ತಿ ಆಗೋಯ್ತು. ನಾನು ಹೇಳಿದೆ ಒಂದು ಪ್ಲಟೂನೇ ತೊಗೊಂಬೋಣ ಅಂತ, ನೀವು ಕೇಳಲಿಲ್ಲ. ಒಂದು ವ್ಯಾನ್ ಬಂದು ನಿಂತಿದ್ರಲ್ಲಿ ಚೆನ್ನಾಗಿರುತ್ತೆ. ಆಯ್ತಪ್ಪ, ನಾಳೆಗೆ ಅದನ್ನೂ ಹೇಳ್ಬಿಡಪ್ಪ ಅಂದರು. ನಾನು ಏನೋ ಇದು ಮಾಡ್ಕೊಂಡು, ಯಾರು ಎಲ್ರು ಬಿಡ್ರಿ, ಅವ್ರ ಮಕ ನೀವು ಯಾರ್ರೀ ನೋಡಿರಿ ಅಪ್ಪ, ಎಲ್ಲ ಹಿಂದಿಯವರು, ಸಣ್ಣವರು, ಜೂನಿಯರ್ ಆರ್ಟಿಸ್ಟ್ ಬಂದವ್ರು ಬಿಡ್ರಿ, ಓಡ್ರಿ, ನಿಮ್ಮನ್ನೇ ನೋಡ್ತೀವ್ರಿ ಶಿವಶಂಕರ ಅಂದ್ಬಿಡೋದ. ಅಲ್ಲಿ ನಾನು ಸ್ಟಾರ್ ಆಗೋದೆ. ಅಲ್ಲಿ ನೋಡ್ಬಂದು ಹೇಳಿದೆ ಡೈರೆಕ್ಟ್ರಿಗೆ, ಸರ್ ಇವು ಎಂತ ಕೂತವ್ರೆ ಸರ್, ಕ್ಯಾ ಬೋಲ್ ರೇ सर, आई एम ऑल्सो आर्टिस्ट सर, इधर मोर देन 300 पिक्चर ऑलरेडी किया, छोटा मोटा कैरेक्टर, और एक बड़ा पिक्चर भी किया, वो मालगुडी डेज डायरेक्टर रमेश शंकर नाग के साथ. अरे ऐसे क्या, अरे पहले बोलने का है ना, मैं सोचा ओनली मैनेजर. अरे रे रे, ए पुलिस बोलो, एक प्लेटून बोलो. ಆಮೇಲೆ ಪ್ಲಟೂನ್ ಸ್ಯಾಕ್ಷನ್ ಆಯಿತು, ಪೊಲೀಸ್ ಬಂದಾಯಿತು, ಶೂಟಿಂಗ್ ಮುಗಿಸಿ ಅವರು ಇನ್ನೂ ಏನಿದ್ರು ಆಫ್ಟರ್ 15 ಡೇಸೇ ಪಕ್ಕ ಮಾಡ್ಕೊಳ್ಳಿ, ಅಷ್ಟೊತ್ತಿಗೆ ಮತ್ತೆ ಎಲ್ಲರದ್ದು ಡೇಟ್ಗಳು ಮಾಡಿಕೊಂಡು ಒಂದು 30-35 ಡೇಸ್ ಥರ ಪ್ಲ್ಯಾನ್ ಮಾಡ್ಕೊಂಡು ಬರೋಣ ಅಂತ ಎಲ್ಲ ಹೊರಟರು. ಹೊರಟಾಗ ಏನಾಗಿದೆ, ಅಷ್ಟರೊಳಗೆ ಅಲ್ಲಿ ಪ್ರಚಾರ ಶುರುವಾಗೋಗ್ಬಿಟ್ಟಿದೆ. ಏನೋ ಬಾರಿ ಅರಮನೆ ಥರ ಸೆಟ್ ಹಾಕಿದಾರಂತೆ, ಹಂಗಿದೆಯಂತೆ, ಹಿಂಗೆ ಊರೇ ಹಾಕ್ಬಿಟ್ಟಿದಾರಂತೆ. ಆ ಜಾಗ ಹಂಗೆ ಇತ್ತು, ಸುತ್ತ ಬೆಟ್ಟಗಳು, ಮದ್ದಲು ಊರು ಥರ ಹಾಕಿರೋದು ಗಂಗಾವತಿ ಹತ್ರ. ಸೊ ಆ ಪ್ರಚಾರ ನೋಡ್ಬಿಟ್ಟು ದಿನಾ ಜನಗಳು ನುಗ್ಗೋಕೆ ಶುರು ಮಾಡ್ಬಿಟ್ರಲ್ಲಿ. ಬಂದವ್ರಲ್ಲ ಹಿಂಗೆ ಮುಟ್ಟು ನೋಡ್ತಾರೆ ಅದನ್ನು, ಸೆಟ್ನ ಒರಿಜಿನಲ್ ಏನಿದು ಅಟ್ಟೆ ಕತೆ ಇದು. ಸರಿ, ಅಷ್ಟೊತ್ತಿಗೆ ಏನು ಮಾಡಿದ್ರು, ಆ MLA ಕಡೆಯವರು ಮತ್ತೆ ಊರಿನ ಚೇರ್ಮನ್ಗಳೆಲ್ಲ ಒಂದು ಕ್ರಿಮಿನಲ್ ಐಡಿಯಾ ಮಾಡಿದ್ರು. ಸರ್, ಈಗ ನಿಮ್ಗೆ ಹೆಂಗೂ ಅಲ್ಲಿ ಸೆಕ್ಯೂರಿಟಿ ಹಾಕಬೇಕು, ಮುಂಭಾಗ ಕಂಪ್ಲೀಟ್ ಗೇಟ್ ಕ್ಲೋಸ್ ಮಾಡಬೇಕು, ಇಲ್ಲ ಅಂದರೆ ಜನ ಬರ್ತಾನೆ ಇರ್ತಾರೆ, ಇನ್ನೂ ಅಧ್ವಾನ ಆಗೋಗುತ್ತೆ ಸೆಟ್ಟು. ಅದರಿಂದ ನಾವು ಒಂದು ಟಿಕೆಟ್ ಮಾಡ್ತೀವಿ, 5 ರೂಪಾಯಿ ಅಥವಾ 10 ರೂಪಾಯಿ, ಯಾರೇ ಬರಲಿ ನೋಡ್ಕೊಂಡು ಹೋಗ್ಬೇಕು. ಇದು ದೇವಸ್ಥಾನ ಟ್ರಸ್ಟಿಗೆ ನಮಗಾಗತ್ತೆ ಸರ್. ಜೋ ಕರೋ ಅಂದ್ಬಿಟ್ರು ಪ್ರೊಡ್ಯೂಸರು. ಸೊ ಅದೊಂದು ಸ್ಟಾರ್ಟ್ ಆಗೋಯ್ತು. ಇವರೆಲ್ಲ ಹೊರಟು ಕೂಡಲೇ ಅಲ್ಲಿ ಎಕ್ಸಿಬಿಷನ್, ದಿನ ಜನಗಳು ಬರೋದು, ಟಿಕೆಟ್ ತಗೊಳ್ಳೋದು, ಎಲ್ಲ ನೋಡೋದು. ಅವ್ರು ಎಷ್ಟೇ ಮಾಡಿದ್ರು ಕೂಡ ಅಲ್ಲಿರೋ ಎಲ್ಲ ಮಾನ್ಯುಮೆಂಟ್ಸ್ ಪಕ್ಕನೂ ಒಬ್ಬೊಬ್ಬನ್ನ ಹಾಕ್ಬಿಟ್ಟೆ ಇಲ್ಲಿ ಮುಟ್ಬಿಡ್ರಿ ಅಂತ ಹೇಳ್ತಾ ಇರೋಕ್ಕಾಗತ್ತಾ? ಹಂಗೂ ಚೂರು ಪಾರು ಆಗಿತ್ತು. ವಾಪಸ್ ಇವ್ರು ಬರೋದ್ರೊಳಗೆ ಮತ್ತು ಅಲ್ಲಲ್ಲೇ ನೋಡ್ಕೊಂಡು ಪೇಂಟ್ ಮಾಡಿ ಶೂಟ್ ಸ್ಟಾರ್ಟ್ ಮಾಡಿದ್ದಾಗೋಯ್ತು. ಕ್ಲೋಸ್ ಇಟ್ಟಾಗ ಆ ಥರ ಆಗೋಗಿತ್ತು ಅದು. ಸೊ ಈ ಥರದಲ್ಲಿ ಅವರು ಊರಿನವರು ಒಂದಿಷ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ರು, ಜನಗಳು ನೋಡ್ಕೊಂಡು ಹೋಗೋರು ಸೆಟ್ಗಳನ್ನು ಎಲ್ಲ ಆದಮೇಲೆ ಮತ್ತೆ ಪುನಃ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅವಾಗ ಅದು ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಅವಾಯ್ಡ್ ಮಾಡಿಬಿಟ್ರು. ಮತ್ತು ಅವರಿಗೆ ಆ ಕಡೆಯಿಂದ ಏನೋ ಪ್ರೆಷರ್ ಜಾಸ್ತಿ ಆಯಿತು, ಇನ್ಯಾರ ಬಂದರೋ ಏನಾಯಿತು ಅಂತ ಗೊತ್ತಾಗಿಲ್ಲ ನನಗೆ. ಸೊ ನಾನು ಕರೆಯೋಕ್ಕೂ ಹೋಗಲಿಲ್ಲ, ನಾನು ತಲೆ ಕೆಡ್ಸ್ಕೊಳ್ಳೋಕ್ಕೂ ಹೋಗಲಿಲ್ಲ. ಸೊ ಹಾಗಾಗಿ ಮತ್ತೆ ಆ 35-40 ಡೇಸ್ ಏನಿತ್ತು ಅದಕ್ಕೆ ನಾನು ವರ್ಕ್ ಮಾಡೋಕ್ಕಾಗಲಿಲ್ಲ. ಶಾಸ್ತ್ರಿ ಹೋದ್ನೇನೋ, ನಾನು ಅದು ಗಮನಿಸಲಿಲ್ಲ. ನಾನು ಇಲ್ಲಿ ಯಾವ್ದ್ರಲ್ಲೋ ಹಿಂಗೆ ಬ್ಯುಸಿ ಆಗ್ಬಿಟ್ಟೆ, ಸುಮ್ಮನೆ ಆಗ್ಬಿಟ್ಟೆ ಕಡೆಗೆ. ಚೈನಾ ಗೆಟ್ನವ್ರು ಒಳ್ಳೆ ಪೇಮೆಂಟ್ ಕೊಡೋರು. ಒಳ್ಳೆ ಪೇಮೆಂಟ್. ಆ ಕಾಲದಲ್ಲಿ ನನಗೆ 3,500 ರೂಪಾಯಿ ದಿನಕ್ಕೆ, ಪ್ಲಸ್ 300 ರೂಪಾಯಿ ಪಾಕೆಟ್ ಮನಿ, ಪ್ಲಸ್ ಆಲ್ ಫೆಸಿಲಿಟೀಸ್. ನಮಗೆ ಹೆಂಗಾಗ್ಬಿಡೋದು ಅಂತಂದ್ರೆ, ಇವರು ಒಂದು 80 ಜನನ್ನ ಬಾಂಬೆಯಿಂದ ಕರೆಸಿದ್ರು, ಆರ್ಟಿಸ್ಟ್ಗಳನ್ನ, ಡೈಲಾಗ್ ಆರ್ಟಿಸ್ಟ್ 80 ಜನ. ಅದು ಬಿಟ್ಟು ಲೋಕಲ್ ಜೂನಿಯರ್ಸ್. ಸೊ ಲೋಕಲ್ ಜೂನಿಯರ್ಸ್ ಹೋಗೋರು ಬರೋರು ಟೆಂಪೋ ಕೊಟ್ಬಿಟ್ಟಿದ್ದು ಅವರಿಗೆ. ಬಟ್ ಈ 80 ಜನಕ್ಕೆ ನಾವು 2 ಬಸ್ ಮಾಡಿದ್ದು, ಲಕ್ಸುರಿ ಬಸ್ನ. ಅವ್ರಿಗೆ ಗಂಗಾವತಿಲಿ ಸಾಕಾಗದಲ್ಲೇ ಹೊಸಪೇಟೆನಲ್ಲಿ ಹಾಕಿದ್ದು, ವಿಜಯಪುರದಲ್ಲಿ ಹಾಕಿದ್ದು. ವಿಜಯಪುರ ಅಂದರೆ ಅಲ್ಲ, ಅದರ ಪಕ್ಕದಲ್ಲೇ ಒಂದಿದೆಯಲ್ಲ, ಅದೇನೊಂದು ಇನ್ನೇನೋ ಅಂತಾರೆ ಅದಕ್ಕೆ, ಸಣ್ಣದೊಂದು ಊರಿದೆ, ಅಲ್ಲಿ ಗೆಸ್ಟ್ ಹೌಸ್ಗಳೆಲ್ಲ ಇದೆ, ಅಲ್ಲಿ ಸ್ವಲ್ಪ ಹಾಕಿದ್ದು. ಕಮಲಾಪುರ ಕರೆಕ್ಟ್. ಅಲ್ಲಿ ಪ್ಲಸ್ಸು ಹೊಸಪೇಟೆನಲ್ಲಿ ಹಾಕ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗೋದು. ಫಸ್ಟು ನಾವು ಇದನ್ನು ಹೋಗಿ ನಾವು ಸರ್ವೆ ಮಾಡುವಾಗಲೇ ಯಾವ ಜಾಗ ಏನು ಎತ್ತ ಅಂದ್ಬಿಟ್ಟು ಆವಾಗಲೇ 8 ಕಾಂಟೆಸ್ಟ್ ಎಲ್ಲ ಹೋಗಿದ್ದು ನಾವು ಲೊಕೇಶನ್ ನೋಡೋದಕ್ಕೆ. ಯಾವ ಥರ, ಡೈರೆಕ್ಟ್ರಿಗೊಂದು, ಕ್ಯಾಮರಾಮನ್ಗೊಂದು, ಆರ್ಟ್ ಡೈರೆಕ್ಟ್ರಿಗೊಂದು, ಫುಡ್ ಇನ್ಚಾರ್ಜ್ಗೊಂದು, ಬಾಂಬೆಯಿಂದ ಬಂದಿದ್ದ ಅವನಿಗೊಂದು, ನಮಗೊಂದು, ಸ್ಟ್ಯಾಂಡ್ ಬೈ ಒಂದು ಅಂತ. ಯಾಕೆ ಸರ್ ಇದನ್ನು ಏನೋ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೇವೆ, ಕರಿ ಇಟ್ಕೊ ಇನ್ನೊಂದು ಅನ್ನೋರು. ಸೊ ಎಲ್ಲ ಸೇರಿ ಒಂದು ಕಾರ್ ಮಾಡ್ಕೊಂಡು ಹೋಗಂಗಿಲ್ಲ, ಎಲ್ಲ ಫಾಲೋ ಅಷ್ಟೇ. ಸರ್ ಒಂದು ಟಾಟಾ ಸುಮೋ ಮಾಡ್ಕೊಂಡು ಒಟ್ಟಿಗೆ ಹೋಗೋಣ ಅನ್ನಂಗಿಲ್ಲ. ಇಲ್ಲ ಹಂಗೂ ನಾವು ಗಲಾಟೆ ಮಾಡಿ
ನಮಗೆ ಕಂಟೆ ಬೇಡ ನಮ್ಮ ಯೂನಿಯನ್ ಗಾಡಿ ಇಟ್ಕೋತೀವಿ, ಏನು ತಗೊಂಡೆ ಹೋಗಿಲ್ಲ ನಾನು ಗಲಾಟೆ ಮಾಡ್ತಾರೆ, ನಾವು ಅಂಬಾಸಡರ್ ಬರ್ತೀವಿ ಅಂತ ಅಂಬಾಸಡರ್ ಹೋಗಿದ್ದು ನಾವು. ಸೊ ಹಾಗಾಗಿ ಇವೆಲ್ಲ ಹೋಗಿ ಫಿಕ್ಸ್ ಮಾಡ್ಕೊಂಬಂದ್ವಲ್ಲ, ಆವಾಗಲೇ ನಾವು ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ದು ಏನೇನು ಎಲ್ಲೆಲ್ಲಿ ಏನೇನು ಬೇಕು ಏನು ಎತ್ತ ಅಂತ. ಹೋಗ್ಬಿಟ್ಟು ಹೋಟ್ಲಲ್ಲಿ ಈ MLA ಕಡೆಯವ್ರದ್ದೇ ಒಂದು ಹೋಟ್ಲ್ ಇತ್ತಲ್ಲಿ, ಅವರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ದವು, ಸರ್ ನಿಮ್ಮದು ತಾರೀಫ್ ಎಲ್ಲ ಕೊಡಿ. ನೋಡೋದು ಬರೀ 800 ಚಿಲ್ಲರೇನೋ ಆರ್ಡಿನರಿ ರೂಮ್, ಡೀಲಕ್ಸ್ ರೂಮ್, AC 2 ಇತ್ತು, 1200. ನಾವೇನು ಮಾಡಿದ್ವು ನೋಡಿ, ಇನ್ನೂ 4 ರೂಮ್ನ AC ಮಾಡಿಸಿ, ನೀವೇನು 1200 ತಗೋತಾ ಇದ್ದೀರಾ, ಇನ್ನು ₹500 ಎಕ್ಸ್ಟ್ರಾ 1700 ತಗೊಳ್ಳಿ. ಮೆನು ಕಾರ್ಡಲ್ಲಿ ಟೆಂಪ್ರರಿ ಪ್ರಿಂಟ್ ಹಾಕಿ 3500 ಅಂತ. ಅದು ನಮಗೆ ಕಮಿಷನ್ ಅಲ್ಲ ಸ್ವಾಮಿ, ಪ್ರೊಡ್ಯೂಸರ್ ಎದುರಿಗೆ ಮಾತುಕತೆ. ಏನಕ್ಕೆ ಅಂದರೆ ಅವ್ರು ಬಂದವರಿಗೆ ಇಷ್ಟೇನಾ ಇದು ಈ ಹೋಟ್ಲಾ ಅನ್ನೋ ಭಾವನೆ ಬರುತ್ತೆ. ಅವರಿಗೆಲ್ಲ ಹೈಫೈ ಬೇಕು. ಕಾಫಿ ಬಾರಿ ಅವಾಗ ₹6 ₹8 ಇತ್ತು, ಒಂದೇ ಸಲ ₹20 ಮಾಡಿಸಿರೋ. ₹20 ಹಾಕಿ ಕಾಫಿಗೆ, ನೀವು ಚೆನ್ನಾಗಿ ಮಾಡ್ಕೊಡಿ 15 ತಗೊಳ್ಳಿ ಪರವಾಗಿಲ್ಲ. ಬಿಸ್ಲರಿ ₹8 ಇತ್ತು ಅವಾಗ, ನಿಮಗೆ ₹20 ಹಾಕಿ, ನಮಗೆ 15 ಹಾಕ್ಕೊಡಿ, ನೀವು ಎಕ್ಸ್ಟ್ರಾನೇ ತೊಗೊಳ್ಳಿ, ಟ್ಯಾಕ್ಸ್ ಕಡೆಗೆ ಹೋಯ್ತು ಅಂದ್ಕೊಳ್ಳಿ. ಈ ಥರ ಎಲ್ಲ ಏರಿಸ್ಬಿಟ್ಟು ಪ್ರೊಡ್ಯೂಸರು ನಾವು ಎಲ್ಲ ಸೇರಿ ನೋಡೋಕೆ ಹೈಫೈ ಮಾಡಿ, ಇನ್ನು ಉಳಿದಕ್ಕೆಲ್ಲ AC ಇದನ್ನು ಕೂಲರ್ಗಳನ್ನು ಇಟ್ಟು ಅವ್ರದ್ದು ಎಲ್ಲ ರೂಮ್ಸು ಬ್ಲಾಕ್ ಮಾಡಿ ಸಾಕಾಗದಲ್ಲೇ ಇನ್ನೊಂದೆರಡು ಹೋಟ್ಲು ಅಲ್ಲೂ ಕೂಲರ್ಗಳೆಲ್ಲ ಹಾಕಿಸಿ, ಆಮೇಲೆ ಡ್ಯಾನಿ, ನಾಜಿರುದ್ದೀನ್ ಶಾ, ಕುಲಭೂಷಣ್ ಕರ್ವಂದ ಅವರ ಮೇಕಪ್ ಮ್ಯಾನ್ಗಳೆಲ್ಲ ಇದ್ದಾರಲ್ಲ ಅವರು, ಸರ್ ನಮಗೂ AC ಚಾಹಿಯೆ, ಇದರ ನೈಟ್ ಹೇರೆಗಾಮ್ AC ಚಾಹಿಯೆ ಅಂತಾರೆ. ಮತ್ತು ಅವ್ರಿಗೆ ಕೂಲರ್ಗಳು ಪರ್ಚೇಸ್ ಮಾಡು, ಅವ್ರಿಗೆ ಓಡು, ಡೀಲಕ್ಸ್ ರೂಮಲ್ಲಿ ಹಿಡಿದು ತೊಗೊಂಡೋಗಿ. ಇಷ್ಟೆಲ್ಲ ಮಾಡೋದಲ್ದಲೆ ಈ ಸಣ್ಣ ಪುಟ್ಟ ಪಾತ್ರ ಮಾಡೋಕ್ಕೆ ನಂತರ ಕ್ಯಾರೆಕ್ಟರ್ನವ್ರು ಬಂದಿದ್ರಲ್ಲ 80 ಜನ, ಅವರಿಗೆ AC ರೂಮ್ಗಳು ಇದರಲ್ಲಿ ಎಲ್ಲಿ ಹೊಸಪೇಟೆನಲ್ಲಿ. ಈ ಗಲಾಟೆಯಲ್ಲಿ ಏನಾಗೋದು, ನಾವು ದಿನ AC ರೂಮಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ, ಒಂದು ಕಡೆಯಿಂದ ಎತ್ತಂಗಡಿ ನಮಗೆ. ಅವ್ರು ಬಂದಂಗೆ ಅವ್ರಿಗೆ ಬಿಟ್ಕೊಡು, ಇವ್ರಿಗೆ ಬಿಟ್ಕೊಡು, ಇವ್ರಿಗೆ ಬಿಟ್ಕೊಡು, ಕಡೆಗೆ ನಮ್ಮನ್ನು ಗಂಗಾವತಿಯಲ್ಲೇ ಎತ್ತಂಗಡಿ ಸ್ವಾಮಿ. ನಾವು ದಿನ ಹೊಸಪೇಟೆಗೆ ಹೋಗೋದು, ಹೊಸಪೇಟೆಯಲ್ಲಿ ಹೋಗಿ ಆ ಎಲ್ಲರ ಜೊತೆ ಇತ್ತಲ್ಲ ಅಲ್ಲಿ ಒಂದು AC ಡೀಲಕ್ಸ್ ತಗೊಂಡು, ನಾನು ಶಾಸ್ತ್ರಿ ಎಲ್ಲ ಅಲ್ಲಿದ್ದು, ಮತ್ತು ಅಲ್ಲಿ ಯಾರೋ ಇನ್ನೊಂದು ಸ್ವಲ್ಪ ಹೈಫೈ ಅದೊಂದು ಬಂದ, ಮತ್ತು ಅಲ್ಲಿಂದ ಎತ್ತಂಗಡಿ ನಮಗೆ ಒಂದು 3 ದಿವಸಕ್ಕೆ ಸರ್ ಅಷ್ಟೇ ಆಯ್ತಪ್ಪ. 3 ದಿವಸಕ್ಕೆ ಮತ್ತೆ ಯಾವುದೋ ಒಂದು ಆರ್ಡಿನರಿ ಹೋಟ್ಲಿಗೆ ಹೋಗಿ ಅಲ್ಲಿ ಉಳ್ಕೊಂಡು ಇವ್ರಿಗೆ ಬಿಟ್ಕೊಟ್ಬಿಟ್ಟು, ಈ ಥರ ನಮಗೆ 24 ಅವರ್ಸು ಒಂಥರ ರಾತ್ರಿ ಅವ್ರಿಗೆ ಏನೇನು ಬೇಕೆಲ್ಲ ಊಟ ತಿಂಡಿ ಅದು ಇದು ನೋಡ್ಕೊಂಡು ವ್ಯವಸ್ಥೆಗಳು ಮಾಡಿಕೊಟ್ಟು, ಮತ್ತೆ ಬೆಳಗ್ಗೆ ಎದ್ದು ಅವ್ರನ್ನೆಲ್ಲ ಓಡಿಸು, ಕರೆಕ್ಟಾಗಿ ಅಟೆಂಡೆನ್ಸ್ ಬುಕ್ ಥರ ನೋಡ್ಕೊಂಡು ಹತ್ತಿರ ಉಸ್ಕು ಬುಲಾ ರೂಮ್ ನಂಬರ್ 10 वाला नहीं आया, बुलाओ 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 जल्दी जल्दी, कळसो कळसो कळसो. एक माँ अपने इकलौते बेटे की मौत पे रो रही है, अरे कछु तो शर्म करो. ಎಷ್ಟು ಗಂಟೆ ಶುರು ಆಗುತ್ತೆ ಹಿಂದಿ ಸಿನಿಮಾ ಶೂಟಿಂಗು? ಅಲ್ಲ, ಅವರು ಮಾಮೂಲಿ 9-9:15 ಕಮ್ಮಿ ಮಾಡಲ್ಲ. ಆದರೂ ನಾವಂತೂ ಸಣ್ಣ ಪುಟ್ಟವ್ರನ್ನೆಲ್ಲ ಬೇಗ ಕಳಿಸ್ತಾ ಇರ್ತೀವಿ, ರೆಡಿ ಆಗೋರು ಆಗ್ತಾ ಇರಲಿ ಅಂತ. ಈಗ ನಮ್ಮ ಎಸ್ ನಾರಾಯಣ್ ಸರ್ ತೆಗಿತಾರಲ್ಲ, ಬೆಳಗ್ಗೆ 6 ಗಂಟೆಗೆ ಶಾರ್ಟು, ಟಿಫನಿ ಮುಂಚೆ ಹಂಗೆಲ್ಲ ತೆಗಿಯಲ್ಲ ಅವರು. ಆ ಥರ ಅದು ತೀರಾ ಆ ಥರ ಶಾರ್ಟ್ ಅವಶ್ಯಕತೆ ಬಿದ್ದಾಗ ನಾವು ಪ್ಲ್ಯಾನ್ ಮಾಡಿ ತೆಗಿಬೋದು, ನಮಗೇನು ಆ ಥರದ್ದು ಬರಲಿಲ್ಲ. ಬಟ್ ಅವ್ರು ಒಂದ್ಸಲ ನನಗೆ ಜ್ಞಾಪಕ ಇದೆ ಇನ್ನೂ, ಅಲ್ಲ ಮಧ್ಯದಲ್ಲಿ ಒಂದು 10 days ಶೂಟಿಂಗ್ ಏನೋ ನಾನು ಅಟೆಂಡ್ ಮಾಡಿದೆ, ನನಗೆ ಜ್ಞಾಪಕ ಇರೋಂಗೆ. ಏನಕ್ಕೆ ಜ್ಞಾಪಕ ಇದೆ ಅಂದರೆ, ರೈನ್ ಎಫೆಕ್ಟು ಪ್ಲಸ್ ಈ ಥಂಡರ್ ಥರ ಎಫೆಕ್ಟು ಅವ್ರನ್ನೆಲ್ಲ ಕರೆಸಿದ್ದು ನಾವು. ಎಲ್ಲಿ ಬಾಂಬೆಯಿಂದ? ಇಲ್ಲ, ಬೆಂಗಳೂರಲ್ಲೇ ತೊಗೊಂಡೋಗಿದ್ದು. ಬಟ್ ಒಂದು ದಿವಸನೂ ಯೂಸ್ ಮಾಡಲಿಲ್ಲ ಸ್ವಾಮಿ. ಕರೆಸಿ ನಾನು, ಸರ್ ಅದು ಬೇಕೇ ಬೇಕಾದು ಅಲ್ಲ, ವಾಪಸ್ ಕಳಿಸ್ಬಿಡೋದು, ಸುಮ್ಮನೆ ವೇಸ್ಟ್ ಆಗ್ತಾ ಇದೆಯಲ್ಲ, ರೈನದು ಕಬ್ ಜರೂರತ್ ಪಡ್ತಾ ಮಾಲೂಮ್ ನೈ ಅನ್ನೋರು. ಓಹೋ. ಸೊ ಹಾಗಾಗಿ ಅವ್ರಿಗೆ ಏನು ಬೇಕು ಅದು ಸ್ಪಾಟಲ್ಲಿ ಇದ್ಬಿಡ್ಬೇಕು. ಆಮೇಲೆ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು 120 kV ಜನ್ರೇಟರ್ಗಳು. ಮಾಮೂಲಿ ಇದೆಲ್ಲ 40-60 ಹಿಂಗೆ ಬರುತ್ತೆ. ಅವ್ರು 120 ಯೂಸ್ ಮಾಡೋರು ವಿತ್ ಇದು ಏನಂತಾರೆ ಅದಕ್ಕೆ, ಸೈಲೆನ್ಸ್ ಪ್ರೂಫ್. ಸೌಂಡ್ ಪ್ರೂಫ್. ಗರ ಅಂತ ಸೌಂಡ್ ಇಲ್ಲ. ಅದರಲ್ಲಿ ಒಂದು ಬಂದಿತ್ತು, ಅಮರೀಶ್ಪುರಿ ಜನರೇಟರ್ ಬಂದಿತ್ತು. ಒಂದು ಬಾಂಬೆಯಿಂದನೇ ತಂದ್ಬಿಟ್ಟಿದ್ದ ಅವನು. ಅಲ್ಲೇ ನಿಲ್ಲಿಸ್ಬಿಡ್ತೀನಿ ನಾನು, 2-3 ತಿಂಗಳು ಹೆಂಗೂ ಕೆಲಸ ಇದೆಯಲ್ಲ ಅಂತ. ಅದು ಗಂಟೆಗೆ 8 ಲೀಟರ್ ಕುಡಿಯುತ್ತೆ ಇದನ್ನ, ಡೀಸೆಲ್. ಯಪ್ಪ. ಸೊ ಹಾಗಾಗಿ ಅದೊಂದು ಇದಾಗಿತ್ತು. ಪ್ಲಸ್ ಈ ಮೇನ್ ಆರ್ಟಿಸ್ಟ್ ಏನಿದ್ದಾರೆ ಅವರಿಗೆಲ್ಲ ಬಾಂಬೆಯಿಂದ ಲಕ್ಕನ್ ಅಂತ ಬಂದಿದ್ದ, ಭಾಳ ಫೇಮಸ್ ಕುಕಿಂಗ್. ಅವನು ಬರೀ ಸಿನಿಮಾಕ್ಕೆ ಕೆಲಸ ಮಾಡೋದು, ಅವನು ಅಷ್ಟು ಬ್ಯುಸಿ. ಅವನು ಸಿನಿಮಾದಲ್ಲಿ ಅಡುಗೆ ಮಾಡೋರು, ಸಿನಿಮಾಕ್ಕೆ ಊಟ ತಿಂಡಿ ಯಾರ್ಯಾರಿಗೆ ಯಾವ್ಯಾವ ಥರ ಬೇಕು ಅಂತ ಅವನಿಗೆ ಗೊತ್ತು. ನಾನು ಬೇರೆ 2 ಸಿನಿಮಾಕ್ಕೂ ಅವನ್ನ ಕರೆಸಿದ್ದೀನಿ ನಾನು. ಆಮೇಲೆ ಒಂದ್ಸಲ ಗೋವಾದಲ್ಲಿ ಯಾವುದೋ ಶೂಟ್ ಮಾಡ್ತಾ ಇದ್ದಾಗ ಅಚಾನಕ್ಕಾಗಿ ಸಿಕ್ಬಿಟ್ಟು ಅವನು ಬೇರೆ ಪಿಕ್ಚರಿಗೆ ಬಂದಿದ್ದ. ನಮ್ಮದು ಭಾಳ ಜನ ಕಮ್ಮಿ ಇದ್ದಾರಪ್ಪ, ನಮಗೂ ಒಂಚೂರು ಮಾಡಿಕೊಡೋ, ಒಂದು 40 ಜನಕ್ಕೆ ಅಷ್ಟೇ ಅಂದರೆ ನಮಗೂ ಸಪ್ಲೈ ಮಾಡಿದ್ದ, ಚಾರ್ಜಸ್ ಮಾಡಿದ್ದ. ಸೊ ಅವನು ಲಕ್ಕನ್ ಅನ್ನೋನು ಈ ಮೇನ್ ಡಿಪಾರ್ಟ್ಮೆಂಟ್ ಏನಿದೆ, ದೊಡ್ಡ ಹೈಫೈ ಆರ್ಟಿಸ್ಟ್ಗಳು, ಹೀರೋಗಳು, ಹೀರೋಯಿನ್ಗಳು, ಡೈರೆಕ್ಟ್ರು, ಕ್ಯಾಮರಾಮ್ಯಾನು
ಇವರಿಗೆಲ್ಲ ಬೊಫೆ ಸಿಸ್ಟಮ್ ವಿತ್ ಸ್ಟಾರ್ ಹೋಟ್ಲಲ್ಲಿ ಏನಿರುತ್ತೆ ಎಲ್ಲ ಕೆಳಗಡೆಯಿಂದ ಲೈಟ್ ಇದನ್ನು ಹಾಕಿರ್ತಾರಲ್ಲ, ದೀಪ ಹೊಚ್ಚಿಬಿಟ್ಟು ಕ್ಲೀನಾಗಿ ಮುಚ್ಚಿಟ್ಟು ಬಿಸಿ 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 ಸರ್ವ್ ಮಾಡ್ತಾರಲ್ಲ, ಆ ಥರ ಸರ್ವ್ ಮಾಡೋನು. ಇವರು ಉಳ್ಕೊಂಡಿದ್ದು ಮೇಯ್ನ್ ಹೋಟ್ಲಲ್ಲೇ ಅವರಿಗೆ ಊಟ. ಅದು ಬಿಟ್ಟು ಇನ್ನೊಂದು ಹೋಟೆಲ್ನಲ್ಲಿ ಈ ಮೇಯ್ನ್ ಟೆಕ್ನಿಷಿಯನ್ಸು ಮತ್ತು ಈ ಮೇಕಪ್ ಮ್ಯಾನ್ಗಳು ಅವರು ಇವರು ಅವರಿಗೆಲ್ಲ ಒಂದು ಕಡೆ, ಅದು ಬಿಟ್ಟು ಜೂನಿಯರ್ ಆರ್ಟಿಸ್ಟು ಈ ಥರವರಿಗೆಲ್ಲ ಇನ್ನೊಂದು ಕಡೆ. ಸೊ 3 ಕಡೆ ಪ್ರಿಪ್ರೇಷನ್ನು ಮತ್ತು ಸರ್ವ್ ಅವರವರ ಕ್ಯಾಟಗರಿಗೆ ತಕ್ಕಂಗೆ. ಸೊ ಅದೊಂಥರ ಮರೆಯಲಾಗದ ಒಂದಿದು. ಆಮೇಲೆ ಇಲ್ಲಿ ಹೆಂಗೆ ನಮ್ಮಲ್ಲಿ ಪ್ರೊಡಕ್ಷನ್ ಬಾಯ್ಸ್ ಅಂದ್ಬಿಟ್ರೆ ಬರೀ ಊಟ ತಿಂಡಿ ಬಡಿಸೋದು, ಕಾಫಿ ಗಿಫಿ ಕೊಡೋದು ಅಷ್ಟೇ ಇರುತ್ತೆ. ಅಲ್ಲಿ ಹಂಗಲ್ಲ, ಈ ಒಂದು ಕ್ಯಾಟ್ರಿಂಗ್ನವರೇ ಇನ್ಚಾರ್ಜ್ ತಗೊಂಡ್ಬಿಡ್ತಾರೆ. ಯಾರ್ಯಾರು ಬಡಿಸ್ಬೇಕು ಎಲ್ಲ ಬಡಿಸ್ತಾರೆ. ಸುಮ್ಮನೆ ಇವ್ರ ಮೇಲ್ವಿಚಾರಣೆ ಪ್ರೊಡಕ್ಷನ್ ಬಾಯ್ಸು ಅವರೇ ಎಲ್ಲ ಬಡಿಸ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರಿಗೆ ತೀರಾ ಗ್ರೇಡ್ ಕಮ್ಮಿ ಇರುವಂಥವ್ರಿಗೆಲ್ಲ ಏನು ಮಾಡ್ತಾರೆ, ಅವರೇ ಇದು ಮಾಡೋದು, ಬಫೆ ಥರ ತೊಗೊಂಡೋಗೋದು ಮಾಡೋದು, ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಈ ಕಾಸ್ಟ್ಯೂಮ್ ಆಗಲಿ ಈ ಪ್ರಾಪರ್ಟಿಗಳಾಗಲಿ ಎಲ್ಲ ಲಾರಿಗಳಲ್ಲಿ ಏನೇನು ಅನಿಸುತ್ತೆ ಅದನ್ನೆಲ್ಲ ತುಂಬ್ಕೊಂಡ್ಬಂದ್ಬಿಡ್ತಾರೆ ಎಕ್ಸ್ಟ್ರಾ. ಇಲ್ಲಿ ಬಾಂಬೆಯಿಂದ ತಗೊಂಡ್ಬಂದು ಅದನ್ನ ಇಳಿಸೋ ಕೆಲಸ ಈ ಪ್ರೊಡಕ್ಷನ್ ಅವ್ರದ್ದು. ಓಹೋ, ಟ್ರಂಕ್ಗಳು ಇಳಿಸೋದು, ಅದರಲ್ಲಿ ಹೆಸರಿರುತ್ತೆ ಆರ್ಟಿಸ್ಟು, ಇಂಥವ್ರದ್ದು ಇದು ಎಕ್ಸ್ಟ್ರಾ, ಇದು ಸೇಫ್ಟಿ ಡ್ರೆಸ್ಸು ಅಂತ. ಅದೇ ತರ ಈ ಲೈಟ್ಗಳು ಅವ್ರಿಗೆ ಸಾಕಾಗಲ್ಲ. ಒಂದು ಸ್ಪೆಷಲ್ ಟ್ರಕ್ ಅಲ್ಲಿ ಲೈಟ್ಸ್ಗಳು, ಆ ನೈಟ್ ಎಫಿಟಿಗಂತೂ ಇಷ್ಟಿಡ್ದಪ್ಪ ಲೈಟ್ಗಳು 2-3 8 ಜನ ಬೇಕಂತ ತಗೊಂಡು ಹೋಗೋಕೇನೆ ಅದನ್ನೆಲ್ಲ ತರಿಸಿದ್ರು. ಆಮೇಲೆ ಬೆಲೂನ್ ಲೈಟ್ಗಳು ಏನೇನೋ ಅವರ ಇದೇ ಬೇರೆ ಬಿಡಿ, ಅವ್ರ ಸ್ಟೈಲೇ ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ಟು. ಸೊ ಆ ಥರ ಒಂದು ಸಿನಿಮಾಗಳನ್ನ ಮಾಡಿದ್ದು ಒಂದು ಎಕ್ಸ್ಪೀರಿಯೆನ್ಸು. ಇದೆಲ್ಲ ಆದಮೇಲೆ ನಾವು ಹೇಳ್ದಂಗೆ ನಮಗಲ್ಲಿ ಎಷ್ಟು ಈಸಿಯಾಗಿರ್ತಿತ್ತು ಅಂದರೆ, ಇಲ್ಲಿ ಥರ ಅವ್ರನ್ನ ಹುಡುಕು ಇವ್ರನ್ನ ಹುಡುಕು ಈ ಟೆನ್ಷನ್ ತಗೋ ಇಲ್ಲೇ ಇಲ್ಲ, ಎಲ್ಲ ಫೋನಲ್ಲಿ ಆಗ್ತವೆ. ತಂದು ಕೊಡಪ್ಪ ಅಂದ್ಬಿಟ್ಟು ಸಾಕು. ಇಲ್ಲಿ ನಾವು ಆರಾರಿ ಫೋನ್ ಹೊಡಿಬೇಕು, ಅವ್ನು ಫಸ್ಟ್ ದುಡ್ಡು ತಂದು ಕೊಡಿ, ಸಿನಿಮಾದವ್ರು ನಂಬಕ್ಕಾಗಲ್ಲ, ನಮ್ಗೆ ಸುಮಾರು ಡ್ಯೂ ಇದೆ ಅಂತಾನೆ. ಅಲ್ಲೋಗಿ ಸಲಾಮ್ ಹೊಡಿಬೇಕು, ನಾನು ಗ್ಯಾರಂಟಿ ಕಣೆ ಅನ್ಬೇಕು, ಇಲ್ಲ ಚೆಕ್ ಕೊಡಬೇಕು, ಇನ್ನೊಂದು ಮಾಡಬೇಕು, ತಗೊಂಡ್ಬರ್ಬೇಕು, ಅಲ್ಲಿ ಕಥೆನೇ ಇಲ್ಲ. ಅಲ್ಲಿ ಒಂಥರ ಸಾಲೆ ಅಮ್ಮತ್ ಥರ ಅಲ್ಲೊಬ್ಬ ಇರ್ತಾನೆ ಬಾಂಬೆಲಿ. ಅವನಿಗೆ ಫೋನ್ ಹೊಡೆದ್ರೆ ಒಂದು ಟ್ರಕ್ ಬರ್ತಿ ಒಂದು 20 ಥರ ಸೋಫಾ ಕಳಿಸ್ಬಿಡ್ತಾನೆ. ನಿಮಗೆ ಯಾವ್ದು ಬೇಕು ಅದನ್ನು ಅವನ ಕಡೆ ಇನ್ಚಾರ್ಜ್ಗಳು ಇಳಿಸ್ತಾರೆ. ಶೂಟಿಂಗ್ ಮುಗಿದ್ಮೇಲೆ ತಗೊಂಡು ಹೋಗ್ತಾ ಇರ್ತಾರೆ, ಅದಕ್ಕೆ ಮಾತ್ರ ಚಾರ್ಜ್. ಭಾರಿ ಈಸಿ ಕೆಲಸ ಅಲ್ಲಿ. ಸ್ವಲ್ಪ ನಮ್ಮ ಥರ ಹಾರ್ಡ್ ಕೆಲಸ ಮಾಡೋರಿಗೆ ಸುಮ್ಮನೆ ಚಿಟಿಕಿ ಹೊಡೆದಂಗೆ ಕೆಲಸ. ಇವೆಲ್ಲ ನನಗೆ ಆಮೇಲೆ ಹೇಳಿದ್ದು ನಮ್ಮ ಫ್ರೆಂಡ್ಸು, ಏನಯ್ಯ ನೀನು ಎಂಥ ಅವಕಾಶ ಬಂದಾಗ ಬಿಟ್ಕೊಂಡಿದ್ಯಾ, ಆರಾಮಾಗಿ ಬಾಂಬೆಲಿ ಕರೆದಾಗ ನೀವು ಹೊರಟೋಗಿದ್ರೆ ನಿನ್ನ ಲೈಫೇ ಸೆಟ್ಲಾಗಿ ಹೋಗಿರೋದು. ಬಾಂಬೆನಲ್ಲಿ ಈಸಿ ಇದೆ ಕೆಲಸ, ಅಲ್ಲಿ ಬರೀ ಫೋನಲ್ಲಿ ಕೆಲಸ ಆಗತ್ತೆ. ಇಲ್ಲಾಂದರೆ ಕಾರ್ ಹೋಗಿ ತಲುಪ್ತಾ ಕರೆಕ್ಟಾಗಿ ಅನಂತ್ ಸಾರ್ ಮನೆ ಮುಂದೆ ನಿಂತ್ಯಾನ, ಅವನು ಇನ್ ಟೈಮಿಗೆ ಕರ್ಕೊಂಬರ್ತಾನ, ತಲೆ ಕೆಡ್ಸ್ಕೋಬೇಕಾಗೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಕನ್ವಿನ್ಸ್ ತಗೋತಾರೆ. ಇಲ್ಲ ಬಂದು ಕ್ಯಾಬಲ್ಲಿ ಇಳಿತಾರೆ, ಕ್ಯಾಶಿಯರ್ ಹತ್ರ ತೊಗೊಂಡು ಹೊರಟೋಗ್ತಾರೆ ಪ್ಯಾಕಪ್ ಆದಮೇಲೆ. ಬರೀ ಫೋನಲ್ಲಿ ಆಗೋ ವ್ಯವಹಾರಗಳು. ಮತ್ತು ಹೇಳಿದ್ರೆ ಸಿನ್ಸಿಯರಾಗಿ ಮಾಡ್ತಾರೆ ಸರ್, ಅದು ಹಂಗಾಗೋಯ್ತು ಇದು ಹಿಂಗಾಗೋಯ್ತು ಎಲ್ಲ ಕತೆ ಹೇಳಲ್ಲ, ಕಥೆನೇ ಇಲ್ಲ. ಅಷ್ಟು ಈಸಿ ಇದೆ ಅಂಥ ಕೆಲಸ ಬಿಟ್ಬಿಟ್ಟು ನೀನು ಕರೆದಾಗ ಹೋಗ್ದಲೇ ಮಾಡ್ಕೊಂಡಿಲ್ಲ ಅಂತ. ಹಾಗೆ ಆ ಒಂದು ಇಂಡಸ್ಟ್ರಿ ಲೆವೆಲ್ಲೇ ಬೇರೆ. ಈ ಹೃದಯ ಹಾಡಿದೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.